ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸಾಕಷ್ಟು ಜನ ಮಸಾಲ ಪುರಿ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಏನ್ ಮುರಳಿ ಅವರೇ ಮಸಾಲ ಪುರಿ ತೋರಿಸ್ಬಿಟ್ರಿ, ತುಂಬಾ ಚೆನ್ನಾಗಿತ್ತು, ಆದ್ರೆ ನೀವ್ ಯಾಕೆ ಪಾನಿಪುರಿನ ತೋರಿಸ್ತಿಲ್ಲ ಅಂತ ಕೇಳಿದ್ರು. ನಾವ್ ಹೇಳಿದ್ವಿ ಮಸಾಲ ಪುರಿ ತೋರ್ಸಕ್ಕೆ ಅಷ್ಟೊಂದು ಟೈಮ್ ಆಗೋಯ್ತು, ಮಸಾಲ ಪುರಿ ಜೊತೆಗೆ ಇನ್ನೊಂದು ಬೇಲ್ಪುರಿ ಬೇರೆ ತೋರಿಸಿದ್ವಲ್ಲ ಅಂತ ಹೇಳಿದೆ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಮಸಾಲ ಪುರಿ ತೋರಿಸಿದ್ಮೇಲೆ ಅದ್ರ ಜೊತೆಗೆ ನೀವು ಪಾನಿಪುರಿ ತೋರಿಸ್ಲೇಬೇಕು, ಸೇವ್ ಪುರಿ ತೋರಿಸ್ಲೇಬೇಕು, ಅವಾಗಲೇ ಚಾಟ್ಸ್ ಕಂಪ್ಲೀಟ್ ಆಗೋದು ಅಂದ್ರು. ನಾವು ಚಿದಂಬರ್ನ ವಾಪಸ್ ಕಳ್ಸ್ಬಿಟ್ಟಿದೀವಿ, ಹೋಗಪ್ಪ ನೀನ್ ತಮಿಳ್ನಾಡಿಗೆ ಅಂತ. ತಿರ್ಗಾ ವಾಪಸ್ ಕರ್ಕೊಂಡ್ಬಂದ್ವಿ ಅವ್ರನ್ನ. ಅದಕ್ಕೆ ಫಸ್ಟ್ ಏನ್ ಮಾಡ್ಬಿಡ್ತೀವಿ ಈಗ ಅಂದ್ರೆ, ಫಸ್ಟ್ ಚಿದಂಬರ್ನ ಕರ್ಸಿ ಇವತ್ತು ಏನ್ ಮಾಡ್ತಾರೆ ಹೇಳ್ಬಿಟ್ಟು, ಅದಕ್ಕಿಂತ ಮೊದಲು ಏನಕ್ಕೆ ಅಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಏನ್ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಪಾನಿಪುರಿ ಮಾಡೋದು ಯಾವ ರೀತಿ, ಪಾನಿನ ಯಾವ ರೀತಿ ಮಾಡ್ಕೋಬೇಕು ಅಂತೆಲ್ಲ ತೋರಿಸ್ತಾರೆ. ಅದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿದಂಬರ್ ಅವರು ಬಂದಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಳ್ಳೋಣ. ಚಿದಂಬರ್ ಅವರೇ ನಮಸ್ಕಾರ. ಚಿದಂಬರ್ ಅವರು ಬಂದಿದ್ದಾರೆ, ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಕಳೆದ ನಮ್ಮ ಸಂಚಿಕೆನಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋದು ಮನೇಲೆ ಮಾಡ್ಕೊಳ್ಳುವಂತ ಒಂದು ಮಸಾಲ ಪುರಿ ತೋರಿಸಿದ್ರು. ಅದ್ರ ಜೊತೆಗೆ ಬೇಲ್ಪುರಿ ಮಾಡೋದು ತೋರಿಸ್ಕೊಟ್ಟಿದ್ರು, ಖಾರಗಳನ್ನ ಮಾಡೋದು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಸರಿ ಸಾರ್, ಪಾನಿಪುರಿ ತಿನ್ಬೇಕಂದ್ರೆ ಆ ಪಾನಿಗೆ ಒಂದೊಂದು ಗ್ಲಾಸ್ ಕುಡಿದ್ರೆ ಮಜಾ ಮುಳ್ಳಿಯವ್ರೆ, ಅದನ್ನ ಬಿಟ್ಬಿಟ್ರಲ್ರಿ ಅಂತ ಕೇಳಿದ್ರು. ತಿರ್ಗಾ ಚಿದಂಬರ್ ಅವ್ರನ್ನ ಕರ್ಸ್ಕೊಂಡಿದೀವಿ. ಚಿದಂಬರ್, ಇವತ್ತೇನ್ ಮಾಡ್ತಾ ಇದೀರಾ? ಸರ್ ಸೇವ್ ಪುರಿ. ಸೇವ್ ಪುರಿ ಬೇಡ, ಫಸ್ಟ್ ಪಾನಿಪುರಿ. ಓಕೆ ಸರ್. ಫಸ್ಟ್ ಪಾನಿಪುರಿ ಮಾಡಿ. ಪಾನಿಪುರಿ ಮಾಡಕ್ಕೆ ಏನೇನು ತಿಂದಿದ್ದೀರಾ ಹೇಳಿ? ಪಾನಿಪುರಿ ಬೇಕಾಗುವ ಸಾಮಗ್ರಿಗಳು: ಪೂರಿ, ಹುಣಿಸೆ ರಸ, ಬ್ಲಾಕ್ ಸಾಲ್ಟ್, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಹಸಿ ಮೆಣಸಿನಕಾಯಿ ಚಟ್ನಿ, ಈರುಳ್ಳಿ, ಬೆಂದ ಬಟಾಣಿ, ಕೆಂಪು ಮಸಾಲೆ, ಮೀಠ, ಸೇವ್, ಉಪ್ಪು. ಇಷ್ಟಿದ್ರೆ ಸಾಕಾ? ಫಸ್ಟ್ ಪಾನಿ ಮಾಡ್ಕೊ. ಏನ್ ಬೇಕು ಅದಕ್ಕೆ? ಚಿಕ್ಕ ಬಾಟ್ಲು ನೋಡ್ಕೊಳ್ಳಿ, ಈ ಪಾನಿ ತುಂಬಾ ಇಂಪಾರ್ಟೆಂಟು. ಪಾನಿ ಚೆನ್ನಾಗಿಲ್ಲ ಅಂದ್ರೆ ಪಾನಿಪುರಿ ಚೆನ್ನಾಗಿರಲ್ಲ. ಮಸಾಲೆ ಪುರಿ ತಿಂದ ಮೇಲೆ ಒಂದ್ ಗ್ಲಾಸ್ ಪಾನಿ ಕುಡಿತೀವಲ್ಲ, ಮಜಾನು ಬರಲ್ಲ. ಅದಕ್ಕೆ ಏನ್ ಹಾಕ್ಬೇಕು ಅಂತ ಸೀಕ್ರೆಟ್ ತೋರಿಸ್ತಾರೆ. ಶುರು ಮಾಡಿ ಸರ್. ಏನದು? ಹುಣಸೆ ನೀರು. ಹುಣಸೆ ಹಣ್ಣಿನ ನೀರು ಎಷ್ಟು ಗಂಟೆಗಳ ಕಾಲ ನೆನ್ಸಿದ್ಯಪ್ಪ ಅದನ್ನ? 10 ನಿಮಿಷ 15 ನಿಮಿಷ ಅಷ್ಟೇ. ಅಷ್ಟೇನಾ ಅಕ್ಕ? ಎಷ್ಟವ್ರು ನೆನ್ಸಿದೀರಾ ಸರ್? ಒಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ನೆನ್ಬೇಕಾ? ನೋಡಿ ಸರ್, ಇನ್ನೂ ಕರಿಗಿಲ್ಲ ನೋಡಿ ಸರ್, ಕರಿಗಿಲ್ಲ ಇನ್ನೂ ಕರಿಗಿಲ್ಲ, ಹಂಗೆ ಇದೆಯಲ್ಲಪ್ಪ. ಹಂಗೆ ನೋಡಿ ಸರ್. ಅದಕ್ಕೆ ಮಡಕೆಲಿ ಕರ ಕರ ಅಂತ ನೀವು ಹಾಕ್ಬೇಕಂದ್ರೆ ಹೌದು ಸರ್. ಸಾಕಷ್ಟೇನೆ? ಸಾಕು ಸರ್. ಕೊತ್ತಂಬರಿ, ಕಲ್ಲುಪ್ಪು ಸ್ವಲ್ಪ. ಆ ಬ್ಲಾಕ್ ಸಾಲ್ಟ್ ಜೊತೆಗೆ ಕಲ್ಲುಪ್ಪು ಹಾಕ್ಬೇಕಾ? ರೆಡಿ ಆಗಿದ್ಯಾ? ರೆಡಿ ಸರ್. ಏನ್ ಹಾಕ್ಬೇಕು ಇದಕ್ಕೆ? ಇದಕ್ಕೆ ಸರ್ ಖಾರ ಚಟ್ನಿ ಹಾಕ್ಬೇಕು ಇವಾಗ. ಖಾರ ಚಟ್ನಿನಾ? ಹೌದು ಸರ್. ಅದೇ ಅವಾಗಲೇ ಇದು ಹಸಿಮೆಣಸಿನ್ಕಾಯಿ ಖಾರ ಚಟ್ನಿ ರುಬ್ಬಿರೋದು ಅದಕ್ಕೆ. ಓಕೆ, ಸ್ವಲ್ಪ ಹಾಕ್ಬೇಕು ಖಾರ ಎಷ್ಟು ಬೇಕು ಅಷ್ಟು. ಓಕೆ, ವೆರಿ ಸಿಂಪಲ್ ಇದು. ಏನ್ ಮಾಡಿದ್ದಾರೆ ಅಂದ್ರೆ, ಫಸ್ಟು ಈ ಪಾನಿ ಮಾಡ್ಕೋಬೇಕಂದ್ರೆ ಈ ಚಟ್ನಿನ ನೀವು ಮರ್ತೋಗ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಈ ಚಟ್ನಿ ಬಗ್ಗೆ ತಿಳಿಸ್ಬೇಕಂದ್ರೆ ಸ್ವಲ್ಪ ನಾವು ರೀಕ್ಯಾಪ್ ಹೋಗ್ಬೇಕಾಗತ್ತೆ. ನಾವು ಆಕ್ಚುಲ್ ಆಗಿ ಕಳೆದ ಸಂಚಿಕೆಯಲ್ಲಿ ಮಸಾಲ ಪುರಿ ಮಾಡಿದಾಗ ಮಸಾಲ ಪುರಿ ಮಾಡೋದು ಅಂತ ಯಾವ ರೀತಿ ಅಂತ ತೋರಿಸಿದ್ವಿ. ಅವಾಗ ಈ ಖಾರ ಮಾಡೋದು ತೋರಿಸಿದ್ವಿ. ಮತ್ತೆ ಈ ಖಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಫಸ್ಟ್ ನೋಡ್ಕೊಂಬಿಡಿ, ಆಮೇಲೆ ಈ ಖಾರ ಏನಕ್ಕೆ ಹಾಕ್ತಾರೆ ಅಂತ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಒಂದ್ಸಲಿ ನೋಡ್ಕೊಳ್ಳಿ ಈ ಖಾರನ ಯಾವ ರೀತಿ ಮಾಡ್ಕೊಳ್ಳೋದು. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ರುಬ್ಬಿ ಹಸಿ ಮೆಣಸಿನಕಾಯಿ ಚಟ್ನಿ ಸಿದ್ಧ ಮಾಡಿಕೊಳ್ಳಿ. ಈ ಖಾರನ ಎಷ್ಟು ಹಾಕ್ಬೇಕು ಸರ್? ನಮ್ ಖಾರ ಎಷ್ಟು ಬೇಕು ಅಷ್ಟು ಸರ್. ಇಲ್ಲಿ ಹಾಕು. ಖಾರ ಹಾಕಿ ಸರ್, ಜಾಸ್ತಿ ಆಗ್ಬಿಡ್ತದೆ. ಖಾರ ಹಾಕಿದ್ಯಾ? ಹಾಕಿದೆ. ಸ್ವಲ್ಪ ಹಾಕ್ಬಿಡು. ಓಕೆ, ಖಾರ ಮಾಡಾಯ್ತು, ಪಾನಿ ರೆಡಿ ಆಯ್ತು. ಇನ್ನೇನ್ ಹಾಕ್ಬೇಕು ಅದಕ್ಕೆ? ಕೆಂಪು ಕಲರ್ ಖಾರ ಹಾಕ್ತೀಯಾ? ಇಲ್ಲ ಸರ್, ಅದು ಹಾಕ್ಬಾರ್ದು. ಇದು ಮಾತ್ರನಾ? ಅಷ್ಟೇ ಸರ್. ರೆಡಿನಾ? ರೆಡಿ ಸರ್. ಪಾನಿಪುರಿ ರೆಡಿನಾ? ರೆಡಿ ಸರ್. ಹಾಕ್ತೀಯಾ ಪಾನಿಪುರಿನಾ? ಹಾಕ್ಬಿಡ್ತೀನಿ. ಪೂರಿ ಇದು. ಹಾ, ಇದು ಈರುಳ್ಳಿ ಹಾಕಿ. ಒಂದು ಪ್ಲೇಟ್ಗೆ ಎಷ್ಟು ಪುರಿ ಕೊಡ್ತೀರಿ ನೀವು? ಸರ್ 7 ಪುರಿ ಸರ್. ಓಕೆ, ಇದನ್ನೇ ಮಸಾಲ ಪುರಿಗೆ ಹಾಕೋಬೋದಲ್ಲ ನಾವು? ಹೌದು ಸರ್, ಮಸಾಲ ಪುರಿ ಹಾಕೋಬೋದೆಲ್ಲ ಹಾಕ್ಬೋದು. ಓಕೆ, ಇನ್ನೇನ್ ಹಾಕ್ತದೆ ಅದಕ್ಕೆ? ಮಸಾಲೆ ಮಸಾಲೆ ಹಾಕ್ರೆ ಹಾಕಿ. ಮಸಾಲೆ ಆ ಚೂರು ಮಸಾಲೆ ಹಾಕಿದ್ರೆ ಪಾನಿಪುರಿ ಸ್ವಲ್ಪ ದಮ್ಮಲ್ಲ. ಹೌದು ಸರ್. ಇಲ್ಲ ಅಂದ್ರೆ ಏನಂತ ಮಜಾ ಇರಲ್ಲ. ಅಷ್ಟು ಮಜಾ ಇದೆ. ಈ ಪಾನಿಪುರಿನೂ ಸಿಕ್ಕಾಪಟ್ಟೆ ವಿಧಗಳಿದೆ. ಈಗಂತೂ ರಾಜಸ್ಥಾನ್ ಅವರೆಲ್ಲ ಬಂದು ಪಾನಿಪುರಿ ಹಾಕ್ತಾ ಇರ್ತಾರೆ, ಒಂದು ಸ್ಟಾಂಡ್ ಇಟ್ಕೊಂಡು ಹಾಕ್ತಾ ಇರ್ತಾರೆ. ಅವ್ರ ಹತ್ರ ಬರೀ ಆಲೂ ಪೂರಿ ತರನೇ ಇರ್ತದು. ಹೌದು ಸರ್. ಸ್ವೀಟ್ ಅಲ್ಲ ಅದು? ಹೌದು ಸರ್.
ಸ್ವೀಟ್ ಹಾಕೋಬೋದು, ಖಾರ ಬಂದು ಖಾರ ಹಾಕೋಬೋದು. ಸ್ವೀಟ್ ಹಾಕೋಬೋದು, ಖಾರ ಬಂದು ಖಾರ ಹಾಕೋಬೋದು. ಎಲ್ಲ ಮಿಕ್ಸ್ ಮಾಡಾಕಿ ನೋಡೋಣ. ಸ್ವೀಟು, ಈ ಸ್ವೀಟು, ಈ ಹಸಿರು ಕಲರ್ ಖಾರ, ಇದನ್ನೆಲ್ಲ ನಾವು ನಮ್ಮ ಕಳೆದ ಸಂಚಿಕೆಯಲ್ಲಿ ಮಾಡಿ ತೋರಿಸಿದೀವಿ. ಸ್ವೀಟ್ ಖಾರ ಸರ್ ಇದು. ಈ ಮುಳ್ಳಿ ನೀವೇ ತಿಂತಾ ಇರಲ್ರಿ, ನಮ್ಗೆ ತೋರಿಸ್ತಾ ಇಲ್ವಲ್ರಿ? ತಾಳ್ರಿ. ಸಕ್ಕತ್ತಾಗಿದೆ, ಖಾರವಾಗಿ. ಸಿಕ್ಕಾಪಟ್ಟೆ ಖಾರ ಇದೆ ರೀ. ಅಷ್ಟು ಕೆಂಪು ಕಣ್ಣೆಲ್ಲ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾನೆ ಇದೀವಿ, ನೀವು ನೋಡ್ಕೊಳ್ತಾನೆ ಇರಿ. ಯಾವ ರೀತಿ ಪಾನಿಪುರಿ ಹಾಕೋದು ಅಂತ ನೋಡ್ಕೊಳ್ತಾರಿ, ನಾವು ತಿಂತಾ ಇರ್ತೀವಿ. ಪಾನಿಪುರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಹುಣಸೆ ರಸ, ಬ್ಲಾಕ್ ಸಾಲ್ಟ್ ಕರಗಿಸಿದ ನೀರು, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ನೀರು, ಹಸಿಮೆಣಸಿನಕಾಯಿ ಹಾಕಿ ಪಾನಿ ಸಿದ್ಧ ಮಾಡಿಕೊಳ್ಳಿ. ನಂತರ ಪೂರಿಗೆ ಈರುಳ್ಳಿ, ಬೆಂದ ಬಟಾಣಿ, ತಯಾರಿಸಿಕೊಂಡ ಮಸಾಲೆ, ಮೀಠ, ಹಸಿಮೆಣಸಿನಕಾಯಿ ಚಟ್ನಿ, ಸೇವ್ ಹಾಕಿ ತಯಾರಿಸಿಕೊಂಡ ಪಾನಿಯೊಳಗೆ ಅದ್ದಿ ಒಂದೊಂದಾಗಿ ತಿನ್ನಲು ಕೊಡಿ. ಈ ಪಾನಿಪುರಿ ಮಾಡ್ಬೇಕಂದ್ರೆ ಈ ಮಸಾಲ ಹಾಕ್ಬೇಕು. ಈ ಮಸಾಲ ಯಾವುದು ಅಂತ ನೀವು ಮರ್ತೋಗಿದ್ರೆ, ನಾವು ಮಸಾಲ ಪುರಿ ತೋರಿಸಿದಾಗ ಮಾಡಿದಂತ ಮಸಾಲೆನೆ ಒಂದ್ಸರಿ ತೋರಿಸ್ತೀವಿ. ಮಸಾಲಾನ ನೋಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ, ಅನಾನಸು, ಗಸಗಸೆ, ಮೊಗ್ಗು, ಲವಂಗ, ಚಕ್ಕೆ, ಬ್ಯಾಡಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ರುಬ್ಬಿಕೊಂಡ ಮಸಾಲೆ, ಉಪ್ಪು, ಬಟಾಣಿ ಬೇಯಿಸಿದ ನೀರು ಹಾಕಿ ಕುದಿಸಿ ಮಸಾಲೆ ಸಿದ್ಧ ಮಾಡಿಕೊಳ್ಳಿ. ಸಖತ್ತಾಗಿದೆ. ಪಟಾಪಟ್ ಅಂತ ಏನ್ ಮಾಡಿ ತೋರಿಸ್ತೀಯಾ? ಸೇವ್ಪುರಿ. ಸೇವ್ಪುರಿ ಮಾಡಿ ತೋರಿಸ್ತೀಯಾ? ಓಕೆ, ಸೇವ್ಪುರಿ ಮಾಡಕ್ ಏನ್ ಬೇಕು ತಗೊಂಬಾ. ನಮಸ್ಕಾರ. ಆಹಾರವನ್ನ ಆತುರಾತುರವಾಗಿ ಸೇವನೆ ಮಾಡಬಾರ್ದು. ಅತಿ ವೇಗವಾಗಿ ಊಟ ಮಾಡೋದ್ರಿಂದ ಆಹಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡುವ ಸಾಧ್ಯತೆ ಇರುತ್ತೆ. ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಇಷ್ಟೇ. ಅಂದ್ರೆ ಈ ಜಠರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರದ ಪೂರೈಕೆ ಆಗಿದೆಯೇ ಇಲ್ವೇ ಎನ್ನುವ ಮಾಹಿತಿ ಮೆದುಳಿಗೆ ತಲುಪೋದಕ್ಕೆ ಕೆಲವು ನಿಮಿಷ, ಅಂದ್ರೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲಾವಕಾಶ ಬೇಕು. ಈ ಅವಧಿಗೂ ಮೊದಲೇ ನಾವು ಊಟ ಮಾಡಿ ಮುಗಿಸೋದ್ರಿಂದ ಊಟದಲ್ಲಿ ತೃಪ್ತಿ ಕಾಣದೆ ಮತ್ತೆ ಇನ್ನು ಹೆಚ್ಚು ಹೆಚ್ಚು ತಿನ್ಬೇಕು ಅನ್ನೋ ಬಯಕೆ ನಮ್ಮನ್ನ ಕಾಡುತ್ತೆ. ಹಾಗಾಗಿ ಸಾವಕಾಶವಾಗಿ ಪ್ರತಿ ತುತ್ತನ್ನು ಸುಮಾರು 10 ರಿಂದ 15 ಬಾರಿ ಆದ್ರೂ ಅಗಿದು ತಿನ್ಬೇಕು. ಇದರಿಂದ ಆಹಾರ ಬೇಗನೆ ಪಚನವಾಗುತ್ತೆ. ಊಟಕ್ಕೆ ಮುಂಚೆ ಮತ್ತೆ ಊಟದ ನಂತರ ತಕ್ಷಣ ನೀರನ್ನ ಕುಡಿಬಾರ್ದು. ಬೇಕಿದ್ರೆ ಊಟದ ಮಧ್ಯೆ ಸ್ವಲ್ಪ ನೀರನ್ನ ನಾವು ಕುಡಿಬಹುದು. ಊಟಕ್ಕೆ ಮುಂಚೆ ನೀರು ಕುಡಿಯೋದ್ರಿಂದ ದೇಹ ಕೃಶವಾಗುತ್ತೆ, ಮತ್ತೆ ಊಟದ ನಂತರ ನೀರು ಕುಡಿಯೋದ್ರಿಂದ ದೇಹದ ತೂಕ ಹೆಚ್ಚಾಗುತ್ತೆ. ಈ ಊಟಕ್ಕೆ ಮುಂಚೆ ಅಂದ್ರೆ ಸಣ್ಣಗಾಗ್ಬೇಕು ಅನ್ನೋ ಒಂದು ಇಚ್ಛೆ ಇರೋರು ಊಟಕ್ಕೆ ಮುಂಚೆ ನೀರನ್ನ ಕುಡಿಬಹುದು. ಇನ್ನು ದಪ್ಪಗಾಗ್ಬೇಕು ಅನ್ನೋ ಒಂದು ಇಚ್ಛೆ ಇರೋರು ಊಟದ ನಂತರ ನೀರನ್ನ ಕುಡಿಬಹುದು. ಈ ಊಟಕ್ಕೆ ಮುಂಚೆ ನಾವು ಕುಡಿಯುವ ನೀರಿಂದ ಜಾಠರಾಗ್ನಿ ಮಂದವಾಗಿ ಸಹಜವಾಗಿಯೇ ನಾವು ತೆಗೆದುಕೊಳ್ಳುವ ಒಂದು ಆಹಾರದ ಪ್ರಮಾಣ ಕಡಿಮೆ ಆಗಿರುತ್ತೆ. ಇನ್ನು ಊಟದ ನಂತರ ಅಂದ್ರೆ ಊಟ ಮಾಡಿದ ತಕ್ಷಣ ನಾವು ನೀರು ಕುಡಿಯುವ ನೀರು ಈ ಜೀರ್ಣಕಾರಿ ಕಿಣ್ವಗಳನ್ನ ತಿಳಿ ಮಾಡಿ ಜೀರ್ಣ ಪ್ರಕ್ರಿಯೆಯನ್ನ ನಿಧಾನಗೊಳಿಸಿ ದೇಹದ ತೂಕವನ್ನ ಹೆಚ್ಚು ಮಾಡುತ್ತೆ. ಊಟವನ್ನ ದಿನವೂ ಒಂದು ನಿಯಮಿತ ಸಮಯದಲ್ಲಿ ಮಾಡಬೇಕು. ಊಟದ ಸಮಯದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಅಲ್ಸರ್, ಪೈಲ್ಸ್ ಮುಂತಾದ ರೋಗಗಳು ಉದ್ಭವ ಆಗಬಹುದು. ಊಟ ಮಾಡುವಾಗ ಮನಸ್ಸು ಪ್ರಶಾಂತವಾಗಿರ್ಬೇಕು. ಈ ಶರೀರ ಹಾಗೂ ಮನಸ್ಸಿಗೆ ಒಂದಕ್ಕೊಂದು ಸಂಬಂಧ ಇರೋ ಕಾರಣ ಮನಸ್ಸಿನಲ್ಲಿ ನಾವು ನೆಗೆಟಿವ್ ಥಾಟ್ಸ್, ಎಮೋಷನ್ಸ್, ಸ್ಟ್ರೆಸ್, ಟೆನ್ಷನ್ ಇಟ್ಕೊಂಡು ಎಷ್ಟೇ ಬ್ಯಾಲೆನ್ಸ್ಡ್ ಫುಡ್ ಅಥವಾ ಸಮತೋಲನ ಆಹಾರ ತೆಗೆದುಕೊಂಡ್ರೂ ಸಹ ಆಹಾರದ ಹೀರುವಿಕೆ ಸರಿಯಾಗಿ ಆಗದೆ ಪೌಷ್ಟಿಕತೆಯ ತೊಂದರೆಯಿಂದ ನಾನಾ ರೋಗಗಳು ಕಾಣಿಸ್ಕೊಳ್ಬಹುದು. ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಚಿದಂಬರ ಆ ಕಡೆಯಿಂದ ಬಂದಿದ್ದಾರೆ. ಸರ್, ಸಖತ್ತಾಗಿರೋ ಸೇವ್ ಪುರಿ ಮಾಡ್ಕೊಡ್ತೀನಿ, ಇನ್ನೇನೋ ಪುರಿ ಮಾಡ್ಕೊಡ್ತೀನಿ ಅಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ. ತುಂಬಾ ಫೇಮಸ್. ವಯಲಿಕ ಅವ್ರ ಸೆಕೆಂಡ್ ಮೈನ್ ರೋಡಲ್ಲಿ ಯಾರು ಕೇಳಿದ್ರು ಚಿದಂಬರ ಪಾನಿಪುರಿ ಅಂಗಡಿ ಎಲ್ಲಿದೆ ಅಂದ್ರೆ ಎಲ್ಲಿ ಬೇಕಾದ್ರು ಎಲ್ಲರೂ ತೋರಿಸ್ತಾರೆ. ಓಕೆ ಚಿದಂಬರ, ನಮಸ್ಕಾರ. ಏನ್ ಮಾಡ್ತೀರಿ ಇವಾಗ? ಸೇವ್ಪುರಿ ಸರ್. ಸೇವ್ ಪುರಿ ಮಾಡ್ತೀರಾ? ಸೇವ್ ಪುರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸೇವ್ ಪುರಿ ಬೇಕಾಗುವ ಸಾಮಗ್ರಿಗಳು: ಸೇವ್ ಪುರಿ, ಬೇಯಿಸಿದ ಆಲೂಗೆಡ್ಡೆ, ಟೊಮ್ಯಾಟೊ,
ಅಚ್ಚ ಖಾರದ ಪುಡಿ, ಕೆಂಪು ಮಸಾಲ, ಹಸಿ ಮೆಣಸಿನಕಾಯಿ ಚಟ್ನಿ, ಮೀಠ, ಮಸಾಲ, ಬೇಯಿಸಿದ ಬಟಾಣಿ, ಮೊಸರು, ಈರುಳ್ಳಿ, ಸೇವ್, ಖಾರದ ಕಡಲೆಕಾಯಿ ಬೀಜ, ಖಾರ ಬೂಂದಿ, ಕ್ಯಾರೆಟ್, ಉಪ್ಪು. ಖಾರ ಮಸಾಲೆ, ಇನ್ನೊಂದು ಕೆಂಪು ಕಲರ್ ಚಟ್ನಿ. ಹೌದು ಸರ್. ಯಾರು ಹೆಂಗ್ ಕೇಳ್ತಾರೋ ಹಂಗ ಹಾಕೊಡೋದು. ಹೌದು ಸರ್. ಓಕೆ, ಮತ್ತೆ ಇವಾಗ ನಮ್ಮೊಂದು ಫಟಾಫಟ್ ಅಂತ ಹಾಕಿ ನೋಡೋಣ ಸೇವ್ ಪುರಿನ. ಪುರಿ ಸರ್ ಇದು ಹಾಕಿ. ಕರೆಕ್ಟ್. ಈ ಪುರಿ ನೀವೇ ಮಾಡ್ಕೊಂಡ್ಬಿಡ್ತೀರಾ ಅಂಗಡಿಗಳಲ್ಲಿ ಅಥವಾ ತಗೊಳ್ತೀರಾ ನೀವು? ಸರ್ ನಾವ್ ಮಾಡ್ಕೊಳ್ಳಿ ಸರ್ ಇದು. ನೀವೇ ಮಾಡ್ಕೊಳ್ಳೋದಾ? ಈ ಪುರಿ ಚಪ್ಪಟ್ಟೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವ್ ಆ ಕಡೆ ಊದ್ಕೊಂಡ್ಬಿಡುತ್ತೆ. ಅದು ಊದ್ಕೊಳ್ಳೋ ಸರ್. ಹಾ, ಹಿಂಗೆ ಬರುತ್ತೆ. ಹೆಂಗ್ ಮಾಡೋದು? ಹಿಂಗ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು? ಮೈದಾ ಹಿಟ್ಟು. ಮೈದಾ ಹಿಟ್ಟು ಮಾಡಿ ನೀನ್ ಮಾಡಿದ್ರೆ ಅದು ಉಬ್ಬುತ್ತೆ ತಾನೆ? ಆ ಸೋಡಾ ಕೂಡ ಉಬ್ಬಿಡುತ್ತೆ. ನೀವು ಸೋಡಾ ಹಾಕಿಲ್ಲ? ಸೋಡಾ ಹಾಕಿಲ್ಲ. ನಿಪ್ಪಡ್ತಾರ ತೂತ್ ಮಾಡ್ಕೊಂಡು ಹಾಕ್ಬಿಟ್ರೆ ಬರಲ್ಲ. ಹೌದು ಸರ್. ಹಿಂಗೆ ಬರುತ್ತೆ. ನಾವೀಗ ಮಾಡ್ಕೊಳ್ತೀವಿ. ಹಿಂಗೆ ಮಾಡ್ಕೊಳ್ತೀವಿ. ನೀನ್ ಮಾಡ್ಕೊಳ್ತೀಯಪ್ಪ, ಕರೆಕ್ಟ್ ರಜಾ. ಹೌದು ಸರ್. ಇದು ಮೊದ್ಲು ಒತ್ತಾಕ್ತಿರಲ್ಲ ಎಣ್ಣೆಗೆ, ಅವಾಗ ಹೆಂಗ್ ಹಿಂಗೆ ಹಪ್ಳದ ತರ ಆಗುತ್ತೆ? ಈಗ ಸೋಡಾ ಹಾಕಲ್ಲ, ಬೇರೆ ಮೈದಾ ಅಲ್ಲ, ಅದು ಹಿಂಗೆ ಬರೋದು. ಅದನ್ನ ಉಬ್ಕೊಳುತ್ತೆ. ಉಬ್ಕೊಳ್ತದೆ. ಓಕೆ, ನೀನ್ ಖುಷಿ ಮಾಡು. ಇಲ್ಲಿ ಏನೇನ್ ತರ ಪುರಿ ಹಾಕ್ತೀಯ ಇರುವಾಗಡೆ? ಸೇವ್ ಪುರಿ ಮಾತ್ರ ಹಾಕ್ತೀಯಾ? ಹೌದು ಸರ್. ಅಂದ್ರೆ ಇದಕ್ಕೆಲ್ಲ ಚಪ್ಪಟಿ ಆಗಿರೋದೇ ಹಾಕೋಬೇಕಲ್ಲ? ಹೌದು ಸರ್. ಫ್ಲಾಟ್ ಆಗಿದ್ರೆ ಚೆನ್ನಾಗಿರೋದಾ? ಫಸ್ಟ್ ಈ ತರ ನೀಟಾಗಿ ಜೋಡಿಸ್ಕೊಂಡಿದ್ಯಾ? ಏನೇನ್ ಹಾಕ್ತೀಯ ಅಂತ ಹೇಳ್ಬಿಟ್ಟು ಹಾಕಪ್ಪ. ಸಾಲಗಡ್ಡೆ ಬೇಯಿಸಿರೋದು, ಬೇಯಿಸಿರೋಂತ ಆಲೂಗಡ್ಡೆ. ಹೌದು. ಹ್ಮ್. ಬೇಜಾನ್ ಜನ ನಾಳೆಯಿಂದ ಅವ್ರ ಮದುವೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಟೊಮೊಟೊ ಟೊಮೆಟೊ ಹಾಕ್ತೀರಾ? ಹೌದು ಸರ್. ಸೇವ್ ಪುರಿ ಟೊಮೊಟೊ ಚೆನ್ನಾಗಿರುತ್ತಲ್ಲ? ಸಾಕು, ಚೆನ್ನಾಗಿದೆ. ಸಾಲ್ಟ್. ಹಾ, ಫಸ್ಟ್ ಈ ಮೂರ್ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕ್ಬೇಕಲ್ಲ? ಇದು ಖಾರ ಪುಡಿ. ಹಾ, ಹಾಕಿ. ಇದು ಖಾರ ಕೆಂಪು ಚಟ್ನಿ. ಕೆಂಪು ಚಟ್ನಿ. ಒಂದ್ ನಿಮಿಷ ನಿಮಿಷ. ಯಾಕೆ ಕೆಂಪು ಚಟ್ನಿ? ಅದೇ ನಾವು ರುಬ್ಕೊಂಡ್ರು ಬೇಲ್ಪುರಿ ನಾವು ಮಾಡ್ಬೇಕಾದ್ರೆ ಹಾಕೊಂಡ್ರಲ್ಲ, ಮಾಡ್ಕೊಂಡಿದ್ವಿ ಅದೇ ಚಟ್ನಿ. ಅದೇ ಚಟ್ನಿ. ಓಕೆ, ಈ ಬೇಲ್ಪುರಿ ಮಾಡ್ಬೇಕಾದ್ರೆ ಒಂದು ಕೆಂಪು ಕಲರ್ ಚಟ್ನಿ ಮಾಡಿ ಇಟ್ಕೊಂಡಿದ್ವಿ. ಆ ಚಟ್ನಿ ಇದಕ್ಕೆ ಹಾಕ್ತಾ ಇದೀವಿ. ಆ ಚಟ್ನಿ ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ತೋರಿಸ್ತೀನಿ. ಬೇಕಾದ್ರೆ ನೀವು ಆ ಚಟ್ನಿ ಮಾಡೋ ವಿಧಾನ ನೋಡ್ಕೋಬಹುದು. ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಿಮ್ಗೆ ಖಾರ ಬೇಕಾ ಸ್ವೀಟ್ ಬೇಕು ಸರ್? ನಿಮಗೆ ಖಾರ ಬೇಕಾ ಸ್ವೀಟ್ ಬೇಕಾ? 3 ಪುರಿ ಖಾರ ಬೇಕು, 3 ಪುರಿ ಸ್ವೀಟ್ ಬೇಕು, 3 ಪುರಿ ಸಾಧಾರಣವಾಗಿ. ಇನ್ನು 9 ಪುರಿ ಹಾಕ್ಬಿಟ್ಟು ಬರೀ ಖಾರನೇ ತಿನ್ನಕ್ಕಾಗಲ್ಲ. ಓಕೆ, ಕೆಂಪು ಕಲರ್ ಖಾರ. ಈಗ ಹಸು ಕಲರ್ ಖಾರನಾ? ಸರ್ ಹಸಿರು ಸ್ವಲ್ಪ. ಆಯ್ತು, ಸ್ವೀಟ್ ಹಾಕೋಬೇಕು, ಬೆಲ್ಲದ್ದು. ಹಾ, ಹಾಕಿ ಹಾಕಿ. ಬೆಲ್ಲದ ರಸ, ಬೆಲ್ಲನ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊಂಡಿದೀವಿ. ಅದು ಬೆಲ್ಲದ ಪಾಕದ ತರನೇ ಇದೆ. ಮಸಾಲ ರುಬ್ಕೊಂಡ್ರೆ ಮಾಡಿಲ್ಲ. ಹೌದು, ಮಸಾಲ ಪುರಿಗೆ ಮಾಡಿದಂತ ಮಸಾಲ ಇದು. ಹೌದು. ಇಷ್ಟೊಂದೆಲ್ಲ ಹಾಕ್ಬೇಕಾ ಸೇವ್ ಪುರಿಗೆ? ಹೌದು ಸರ್. ಓಹೋ, ಅಂದ್ರೆ ಒಂದೇ ದಿನ ಮಸಾಲ ಪುರಿ ಮಾಡಿದ್ರೆ ಸೇವ್ ಪುರಿ ಮಾಡ್ಕೋಬೇಕಲ್ವಾ? ಹೌದು ಸರ್. ಇಲ್ಲ ಅಂದ್ರೆ ಮಸಾಲ ಎಲ್ಲ ಬಿಸಾಕ್ಬಿಟ್ರೆ ಸೇವ್ ಪುರಿ ಮಾಡೋ ದಿನ ಅದು ಸಿಕ್ಕಲ್ಲ, ಅದು ಮಾಡ್ಕೋಬೇಕಲ್ಲ ಹೌದು ಸರ್. ಬಟಾಣಿ. ಹಾಕಿ. ತುಂಬಾ ಸಖತ್ತಾಗಿದೆ. ಇದಕ್ಕೆಲ್ಲ ಒಂದೇ ಒಂದು ಒಳ್ಳೆ ಸ್ಕೀಮ್ ಹೇಳ್ತೀನಿ. ಒಂದಿನ ಸಾಯಂಕಾಲ ಮನೇಲಿ ಅಡಿಗೆ ಏನು ಮಾಡ್ಕೋಬೇಡಿ, ಮಸಾಲ ಪುರಿ ಮಾಡಿ. ಎಲ್ಲರೂ ಒಂದು 3 ಪ್ಲೇಟ್ ಮಸಾಲ ಪುರಿ, ಆಮೇಲೆ 3 ಪ್ಲೇಟು ಸೇವ್ ಪುರಿ, ಆಮೇಲೆ ಒಂದು 2 ಪ್ಲೇಟ್ ಪಾನಿಪುರಿ, ಮಿಕ್ಕಿರೋ ಸ್ವಲ್ಪ ಬೇರೆ ಪುರಿ ತಿನ್ಕೊಂಡ್ರೆ ಅವತ್ತಿನ ದಿನ ಊಟ ಮಾಡೋದು ತಪ್ಪುತ್ತೆ. ಇಷ್ಟು ಮಾಡ್ಕೊಂಡ್ರೇನೆ ಅದು ಮಜಾ. ಯಾಕಂದ್ರೆ ನೀವು ಪಾನಿಪುರಿ ಮಾಡಿರೋ ಮಸಾಲ ಒಂದೊಂದ್ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಬೇರೆ ಸೇವ್ ಪುರಿ ತಿನ್ನಕ್ಕಾಗಲ್ಲ. ಇದೆಲ್ಲ ಒಂದೇ ದಿನ ಸ್ಕೀಮು. ಒಂದಿನ ಪೂರ್ತಿ ಸಾಯಂಕಾಲದಿಂದ ರಾತ್ರಿ ತನಕ ಈ ಸ್ಕೀಮ್ ಇಟ್ಕೊಳ್ಳಿ, ಸಖತ್ತಾಗಿರುತ್ತೆ. ಈರುಳ್ಳಿ. ಅಕ್ಕಮ್ಮ. ಓಹೋ, ಬೇಜಾನಾಗೋಯ್ತು. ಏನದು? ಓಂ ಪುಡಿ. ಹಾಕಿ ಹಾಕಿ ಹಾಕಿ. ಖಾರ ಬೂಂದಿ. ಹಾಕಿ.
ಕ್ಯಾರೆಟ್, ಸೊಪ್ಪು ರೆಡಿ. ಓಕೆ, ಸೇವ್ ಪುರಿ ರೆಡಿ ಮಾಡಿಕೊಟ್ಟಿದ್ದಾರೆ. ವೈದಿಕ ಅವ್ರನ್ನ 2ನೇ ಮೇನ್ ರೋಡ್ನ ಖ್ಯಾತಿ ನಮ್ಮ ಚಿದಂಬರ್ ಅವರು ಸುಮಾರು 15 ವರ್ಷಗಳಿಂದ ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೇವ್ ಪುರಿ ಮಾಡಿ ತೋರಿಸಿದ್ದಾರೆ. ಒಂದ್ಸರಿ ಸೇವ್ ಪುರಿ ಮಾಡಿದಾಗೆ ಅಂತ ನೋಡ್ಕೊಳ್ಳಿ. ಸೇವ್ ಪುರಿ ಮಾಡುವ ವಿಧಾನ: ಒಂದು ಪ್ಲೇಟ್ಗೆ ಸೇವ್ ಪುರಿ ಹಾಕಿ ಅದರ ಮೇಲೆ ಬೇಯಿಸಿದ ಆಲೂಗೆಡ್ಡೆ, ಟೊಮ್ಯಾಟೊ, ಉಪ್ಪು, ಅಚ್ಚ ಖಾರದ ಪುಡಿ, ತಯಾರಿಸಿಕೊಂಡ ಕೆಂಪು ಮಸಾಲ, ಹಸಿಮೆಣಸಿನಕಾಯಿ ಚಟ್ನಿ, ಮೀಠ, ಮಸಾಲ, ಬೇಯಿಸಿದ ಬಟಾಣಿ, ಮೊಸರು, ಈರುಳ್ಳಿ, ಸೇವ್, ಖಾರದ ಕಡಲೆಕಾಯಿ ಬೀಜ, ಖಾರ ಬೂಂದಿ, ಕ್ಯಾರೆಟ್ ತುರಿ ಹಾಕಿದರೆ ಸೇವ್ ಪುರಿ ರೆಡಿ ಟು ಈಟ್. ಆ ಮಸಾಲೆ ಹಾಕಿದೆಯಲ್ಲ, ಸರ್, ಆ ಮಸಾಲ ಪುರಿ ಮಸಾಲ, ಆ ಮಸಾಲ ಚಿದಂಬರ್ ಥ್ಯಾಂಕ್ ಯು. ಅಂಗಡಿ ಎಲ್ಲ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಖತ್ತ ಮಾಡ್ಕೊಟ್ಟಿದ್ದೀರಾ. ಇಷ್ಟೊಂದೆಲ್ಲ ನೀವು ರುಚಿಯಾಗಿ ತಿಂತಾ ಇದ್ರೆ ಆರೋಗ್ಯ ಕೆಡ್ಸ್ಕೊಂಡ್ಬಿಡ್ತೀರಾ ಮುರಳಿ ಅಂತ ನೇತ್ರಾವತಿ ರಮೇಶ್ ಅವರು ಅಲ್ಲಿಂದಾನೆ ಹೇಳ್ಕೊಂಡು ಸೊಪ್ಪು ಸದೆಲ್ಲ ಹಿಡ್ಕೊಂಡ್ ಬರ್ತಾ ಇದಾರೆ. ಅದೇನು ಸೊಪ್ಪು ತರ್ತಾ ಇದಾರೋ, ಏನ್ ನಮಗೆ ತಿನ್ನಿಸ್ತಾರೋ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಏನೋ ಸೊಪ್ಪು ಹಿಡ್ಕೊಂಡ್ ಬರ್ತಾ ಇದ್ರಿ? ಈಗ ಪಾನಿಪುರಿ ಅದೆಲ್ಲ ತಿಂದು ಕಾಲ ನಮಕ್ಕೆಲ್ಲ ಇರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಟ್ಟಿರತ್ತಲ್ಲ, ಅದಕ್ಕೆ ಗ್ಯಾಸ್ಟ್ರಿಕ್ಗೆ ಅಂತ ಹೇಳ್ಬಿಟ್ಟು ಬಸಳೆ ಸೊಪ್ಪಿನ ಬೋಂಡ ಹೇಳ್ಕೊಡ್ತಾ ಇದ್ದೀನಿ. ಬಸಳೆ ಸೊಪ್ಪಿನ ಬೋಂಡ? ಹೌದು. ಈ ಬಸಳೆ ಸೊಪ್ಪು ಎಲ್ಲಿ ಬೆಳಿತಾರೆ ಮೇಡಮ್? ಬಸಳೆ ಸೊಪ್ಪು ನಾರ್ಮಲ್ ಆಗಿ ಎಲ್ಲರೂ ಪಾಟಲ್ ಹಾಕೊಂಡಿರ್ತಾರೆ. ಪಾಟಲ್ ಹಾಕೊಂಡು ಮನೇಲಿ ಅಮೃತ ಬಳ್ಳಿ ಎಲ್ಲ ಹಾಕೊಳ್ತಾರಲ್ಲ, ಅದೇ ತರ ಇದನ್ನು ಶೋಗ್ ಬಿಟ್ಕೊಂಡಿರ್ತಾರೆ. ಕರೆಕ್ಟ್. ಏನ್ ಉಪಯೋಗ ಇದರಿಂದ? ಇದರಿಂದ ಗ್ಯಾಸ್ಟ್ರಿಕ್ ಹೋಗುತ್ತೆ ಒಂದು. ಅದ್ರ ಜೊತೆಲಿ ಬಾಯಲ್ಲಿ ಏನಾದ್ರು ಹುಣ್ಣಾಗಿದ್ರೆ, ಅಲ್ಸರ್ ಹುಣ್ಣಾಗಿರತ್ತಲ್ಲ, ಫುಲ್ ಒಂಥರ ಎಲ್ಲೋ ಇಶ್ ಆಗಿ ತಿನ್ಲಿಕ್ಕಾಗಲ್ಲ, ನಾಲ್ಗೆ ಸುತ್ತಲೆಲ್ಲ ಆಗಿರುತ್ತೆ, ಅವಾಗ ಹಸಿದನ್ನು ತಿಂತಾರೆ. ಪ್ಲಸ್ ಇದನ್ನ ಬೇಯಿಸಿ ಸಹ ಊಟ ಮಾಡ್ತಾರೆ. ಆಮೇಲೆ ಮಸ್ಸೊಪ್ಪಿಗೆಲ್ಲ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗತ್ತೆ. ತೋರಿಸಿ ಮೇಡಮ್ ಆ ಸೊಪ್ಪನ್ನ ಸ್ವಲ್ಪ. ಇದನ್ನ ತಿನ್ಬಿಟ್ಟೆ ತೋರಿಸ್ಬಿಡ್ಲಾ? ನೋಡಿ, ಸುಮ್ಮನಿದ್ರೆ ಇಲ್ಲಿ ನೋಡಿ ನಾವ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಹಿಂಗೆ ತಿನ್ನೋದು ಅಲ್ವಾ? ಚೆನ್ನಾಗಿದೆ ಅಲ್ವಾ? ತುಂಬಾ ರುಚಿಯಾಗಿದೆ ಮೇಡಮ್. ಓಕೆ ಓಕೆ ಬಿಡಿ. ಅದ್ಭುತವಾಗಿದೆ ಸೊಪ್ಪು. ಇದನ್ನ ಹಾಕೊಂಡು ತಿಂದ್ರೆ ಬಾಯಿ ಉಣ್ಣೆಲ್ಲ ಹೋಗ್ಬಿಡುತ್ತೆ ಅಂತ ನೇತ್ರಾವತಿ ರಮೇಶ್ ಅವ್ರು ಹೇಳ್ತಾ ಇದಾರೆ. ಓಕೆ ಮೇಡಮ್, ಏನ್ ಮಾಡ್ತೀವಿ? ಕಾಣಿಸ್ಬೇಕಂದ್ರೆ ಇದಕ್ಕೊಂಚೂರು ಉಪ್ಪು ಹಾಕೊಂಡು ಕಾಳು ಮೆಣಸು ಹಾಕೊಂಡು ತಿಂದ್ರೆ ಅವಾಗ ಅದ್ಭುತವಾಗಿ ಉಪ್ಪು ಖಾರ ಎರಡು ಸಿಗ್ತಾ ಇದ್ರಲ್ಲ. ಓಕೆ, ಇವಾಗ ಏನ್ ಮಾಡ್ತಾ ಇದೀರಾ ಮೇಡಮ್? ಈಗ ಇದ್ರದ್ದು ಬೋಂಡ ಮಾಡ್ತಾ ಇದ್ದೇನೆ ನಾನು. ಬೋಂಡ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಮಾಡಿ ಮೇಡಮ್. ಏನ್ ಕೊಡ್ಲಿ ನಿಮ್ ನಾನು? ಈಗ ಒಂದ್ ಬೌಲ್ ಬೇಕು ನಂಗೆ ಕಡಲೆ ಹಿಟ್ಟು ಇದ್ ಮಾಡ್ಕೊಳ್ಳಿಕ್ಕೆ. ಕಡಲೆ ಹಿಟ್ಟು ಕಲ್ಸ್ಕೊಳ್ಳಿಕ್ಕೆ ತೊಳಿ ಮೇಡಮ್. ಎಣ್ಣೆಯಲ್ಲಿ ಕಾಯ್ತಾ ಇರ್ಲಿ. ಫಸ್ಟ್ ಬೋಂಡ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ನೀವು. ಬಸಳೆ ಸೊಪ್ಪಿನ ಬೋಂಡ ಬೇಕಾಗುವ ಸಾಮಗ್ರಿಗಳು: ಬಸಳೆ ಸೊಪ್ಪಿನ ಎಲೆ, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಇದು ದೊಡ್ಡ ದೊಡ್ಡದಾಗಿ ಬಂಡ್ಲು ಮಾಡಿರ್ತಿತ್ತಲ್ಲ, ಅದ ಇದು? ಹೌದೌದು. ಓಕೆ ಓಕೆ, ಒಂದಿಷ್ಟು ದೊಡ್ಡದು ಬಂಡ್ಲುಗಳೆಲ್ಲ ಮಾಡಿ ದಪ್ಪ ಬಂಡ್ಲು ಇರ್ತದೆ. ಅದರಲ್ಲೂ ಎಸ್ಪೆಷಲಿ ಶನಿವಾರ ಮತ್ತೆ ಭಾನುವಾರಗಳು ಮಾತ್ರ ಎಲ್ಲಾ ಸೊಪ್ಪಿನ ಅಂಗಡಿಗಳಲ್ಲೂ ಸಿಗತ್ತೆ. ಓಕೆ 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 ಓಕೆ, ಇದು ನೋಡಿರ್ತೀರಾ ನೀವು? ಇಷ್ಟು ದಪ್ಪ ಕಂತೆ ಇರಲ್ಲ, ಅದು ರೌಂಡ್ 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 ಸಿಂಬೆ ತರ ಮಾಡಿ ಕಟ್ಟಿರ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನೇತ್ರಾವತಿ ರಮೇಶ್ ಅವ್ರು ಹೇಳ್ತಾ ಇದಾರೆ. ಅದರೊಳಗೆ ಇವತ್ತು ಒಳ್ಳೆ ಬೋಂಡವನ್ನ ಮಾಡಿ ನಿಮಗೆ ತೋರಿಸ್ತಾ ಇದಾರೆ. ಮೇಡಮ್, ಎಣ್ಣೆ ಹಾಕೋಣ ಇದಕ್ಕೆ ಫಸ್ಟ್. ಖಂಡಿತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆ ಹಿಟ್ಟು, ಇದ್ರಲ್ಲಿ ತಂಬುಳಿ ಮಾಡ್ಬೋದು. ಓಹೋ, ತಂಬುಳಿ ಒಬ್ರು ತೋರಿಸಿದ್ದಾರೆ ಒಂದ್ಸರಿ. ನಾನೇ ತೋರಿಸಿದ್ದೆ. ನೀವೇ ತೋರಿಸಿದ್ರಾ? ಹೌದು. ಏನಾದ್ರು ಉಪ್ಪು ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ. ಓಕೆ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ನೀರು ಹಾಗೆ ಹಾಕಿದ್ರೆ ಬೋಂಡ ತುಂಬಾ ಪ್ಲೈನ್ ಇರುತ್ತಲ್ಲ, ಅದ್ರಲ್ಲಿ ಸಿಗಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇದ್ರ ರಸ ಮಾತ್ರ ಹಾಕ್ಬೇಕಷ್ಟೇ. ಬೋಂಡನ ಅಥವಾ ಎಲೆ ತರ ಹಾಕಿ ಬಜ್ಜಿ ಮಾಡ್ತಾರಲ್ಲ ಆ ತರನ? ಎಲೆಯನ್ನ ಹಾಕಿ ಬಜ್ಜಿ ತರ ಮಾಡೋದು. ಇವಾಗ ನಾವು ಅನ್ಕೊಂಡಿರೋದು ಏನು ಅಂದ್ರೆ, ಯೂಶಲಿ ಬೆಂಗಳೂರವರು ಈ ದಪ್ಪಗೆ ಗುಂಡಿಗಿದ್ರೆ ಬೋಂಡ ಅನ್ಕೊಂಡಿದೀವಿ, ಸ್ವಲ್ಪ ಫ್ಲಾಟ್ ಆಗಿತ್ತು ಅಂದ್ರೆ ಬಜ್ಜಿ ಅನ್ಕೊಂಡಿದೀವಿ. ಕರೆಕ್ಟ್ ಅಲ್ವಾ? ಹೌದು. ಏನ್ ಸರ್? ಹೂನಿಲ್ಲ ಹೂನಿ ಹೂನಲ್ವಾ? ದಪ್ಪಗಿದ್ರೆ ಬೋಂಡ ಅನ್ಕೊಂಡಿದೀವಿ. ನೀವು
ಈಗ ಬೋಂಡ ಮಾಡ್ತಾ ಇದೀರಾ ಬಜ್ಜಿ ಮಾಡ್ತಾ ಇದೀರಾ? ಈಗ ಬಜ್ಜಿ ಮಾಡ್ತಾ ಇದ್ದೀನಿ. ಎಸ್ ಎಸ್ ಅದೇ ಅನ್ಕೊಳ್ತಾ ಆದ್ರೆ ಇದ್ದೆ. ಇದು ಹಾಕ್ದಾಗ ಇಷ್ಟು ದಪ್ಪ ಉದ್ಬುತ್ತೆ, ಅವಾಗ ಏನಂತ ಕರಿತೀರಾ? ಇವಾಗ ನಾವೇನ್ ಅನ್ಕೊಂಡಿದೀವಿ ಸೊಪ್ಪಿನ ಬೋಂಡ ಅಂತ ಮಾಡ್ತೀವಿ. ಸೊಪ್ಪನ್ನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿ ನೀವು ಇದಕ್ಕೆ ಮಿಕ್ಸ್ ಮಾಡಿ ಬೋಂಡ ತರ ಬಿಟ್ಬಿಟ್ರೆ ಬೋಂಡ. ಇಲ್ಲ, ಈಗ ಇದನ್ನ ಎಣ್ಣೆ ಒಳಗೆ ಹಾಕಿದ್ದೇನೆ, ಅದು ಇಷ್ಟು ದಪ್ಪ ಆಗ್ಬಿಡುತ್ತೆ. ಈಗ ಬಿಡಿ, ಬಜ್ಜಿ ಬೋಂಡ ಇರ್ಬೋದು. ನೀರ್ ಕೊಡಿ. ಸಾಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯಕರವಾದಂತ ಸೊಪ್ಪುಗಳ ಜೊತೆಗೆ ಆ ಸೊಪ್ಪನ್ನ ಯಾವ ರೀತಿ ನಾವು ತಗೋಬಹುದು ಅಂತ. ಕೆಲವು ಸೊಪ್ಪು ಡೈರೆಕ್ಟ್ ಆಗಿ ತಿಂದ್ರೆ ಆಗಲ್ಲ, ಮೊಸಪ್ಪಿನ ಸಾರು ಮಾಡಿದ್ರಾಗಲ್ಲ, ಅದಕ್ಕೆ ಅದನ್ನ ಬೇರೆ ಬೇರೆ ವಿಧದಲ್ಲಿ ಯಾವ ರೀತಿ ಸೇವಿಸ್ಬೋದು. ಅದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೇತ್ರಾವತಿ ರಮೇಶ್ ಅವರು ತುಂಬಾ ಸಖತ್ತಾಗಿರುವಂತ ಒಂದು ಬಜ್ಜಿನೋ ಬೋಂಡಾನೋ ಏನೋ ಮಾಡಿ ತೋರಿಸ್ತಾರೆ. ಮಾಡಿ ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಏನ್ ಕೊಡ್ಲಿ ಮೇಡಮ್? ನೀರು ಇರ್ಬೇಕಾ? ಸ್ವಲ್ಪ. ಅದಕ್ಕೆ ಬಂದಿದ್ಯಾ? ಕಲ್ಸಿ ಏನಾದ್ರು ನೆನ್ಸಿ ಏನಾದ್ರು ಇಡ್ಬೇಕಾ? ಏನು ಬೇಡ. ಅಥವಾ ಮಾಡಿದ ತಕ್ಷಣ ತಿನ್ಕೋಬೋದಾ? ಮಾಡಿದ ತಕ್ಷಣ ತಿನ್ಬಹುದು. ಓಕೆ. ನೇತ್ರಾವತಿ ರಮೇಶ್ ಅವರು ಸಾಕಷ್ಟು ಆಯುರ್ವೇದದ ಬಗ್ಗೆ ತಿಳ್ಕೊಂಡಿದ್ದಾರೆ. ಆಯುರ್ವೇದದ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿನಗಳ ಕಾಲ ಮಾಡಿ ತೋರಿಸಿದ್ದಾರೆ. ಬಸವೇಶ್ವರ ನಗರದಲ್ಲಿ ಅವರದು ಆಯುರ್ವೇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಬ್ಯೂಟಿಗೆ ಸಂಬಂಧಪಟ್ಟಾಗೆ ಮಾಹಿತಿಗಳನ್ನೆಲ್ಲ ಕೊಡ್ತಾರೆ. ಒಂದು ಬ್ಯೂಟಿಷಿಯನ್ ಕೂಡ ಅವರು. ಕೂದಲು ಉದುರೆ ಏನ್ ಮಾಡ್ಕೋಬೇಕು, ಕೂದಲು ದೊಡ್ಡದಾದ್ರೆ ಏನ್ ಮಾಡ್ಕೋಬೇಕು, ದೊಡ್ಡದು ಬೆಳೆಯಕ್ಕೆ ಏನ್ ಮಾಡ್ಕೋಬೇಕು, ಸಣ್ಣದು ಹೆಂಗ್ ಕಟ್ ಮಾಡ್ಕೋಬೇಕು, ಎಲ್ಲದಕ್ಕೂ ಸ್ಪೆಷಲಿಸ್ಟ್ ಇವರೇ. ಎಸ್, ಇದನ್ನ ಬಜ್ಜಿ ಅನ್ನೋದೇ ಸೂಕ್ತ. ಓಕೆ, ಕ್ರಿಸ್ಪಿ ಆದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಇದು. ಹಿಂಗ್ ಪ್ರೆಸ್ ಮಾಡಿದ್ರೆ ಕಟ ಕಟ ಪುಡಿ ಪುಡಿ ಆಗ್ಬಿಡುತ್ತಲ್ಲ ನೀವೇ. ಇದು ತುಂಬಾ ದಪ್ಪವಾಗಿ ಏನಾದ್ರು ಈ ಸೋಡಾ ಹಾಕಿದ್ರೆ ಇಷ್ಟು ದಪ್ಪ ಉದ್ಬುತ್ತೆ. ಹೌದೌದು. ಅವಾಗ ಬಾಯಲ್ಲಿ ಹಾಕ್ತಿದ್ದಂಕ್ಲೆ ಎಲೆ ಅನ್ನೋದಕ್ಕಿಂತ ಎಲೆ ಬಂದು ಫುಲ್ ಇದಾಗ್ಬಿಡುತ್ತೆ, ಒಳಗೋಗುತ್ತೆ. ಅವಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಬಟ್ ಸೋಡಾ ಆರೋಗ್ಯಕ್ಕೆ ಜಾಸ್ತಿ ಒಳ್ಳೇದಲ್ಲ ಅಂತ ಹೇಳಿ ನಾವು ಅವಾಯ್ಡ್ ಮಾಡ್ತೀವಿ. ಸೋಡಾ, ಕಲರು, ಟೇಸ್ಟಿಂಗ್ ಪೌಡ್ರು, ಅಜಿನೋಮೋಟೊ ಇವೆಲ್ಲ ನಮ್ಮ ಕಾರ್ಯಕ್ರಮ ತೋರ್ಸಕ್ಕೆ ಹೋಗಲ್ಲ. ಆದ್ರೆ ನಿಮ್ ಟೇಸ್ಟ್ಗಿನ ಬೇಕಾದ್ರೆ ನೀವು ಹಾಕೋಬಹುದು. ನಾವು ಸ್ವಲ್ಪ ಸಜೆಸ್ಟ್ ಮಾಡಲ್ಲ. ಅದಾಗ್ತಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ರುಚಿ ಜಾಸ್ತಿ ಅನಿಸ್ಬೋದು, ಆದ್ರೂ ಸಹ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಕಲರ್ ಆಗ್ಲಿ, ಅಜಿನೋಮೋಟೊ ಆಗ್ಲಿ, ಸೋಡಾ ಇವೆಲ್ಲ ತೋರಿಸಲಿಕ್ಕೆ ತುಂಬಾ ಕಡಿಮೆ, ತೋರಿಸೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಕೆಲವು ಸರಿ ಬೇಕೇ ಬೇಕು ಅಂದ ಮಟ್ಟಿಗೆ ಏನಾದ್ರು ಇದ್ದಾಗ ಮಾತ್ರ ತೋರಿಸ್ತೀವಿ ಅಷ್ಟೇನೆ. ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ಮೇಲೆ ಅದನ್ನ ತೋರಿಸೋದು ಸೂಕ್ತ ಅಲ್ಲ ಅಂತ ನಾವು ಅನ್ಕೊಂಡಿದೀವಿ. ಅದ್ರಲ್ಲೂ ಮನೇಲಿ ಏನಾದ್ರು ಊಟಕ್ಕೆ ಕೂತಿದ್ದವಾಗ ನೆಂಚ್ಕೊಳಕ್ಕಿಲ್ವಾ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ ಪಾಟಲ್ಲಿರೋ ಗಿಡನ ಎಲೆ ಕಿತ್ಕೊಂಡ್ಬಂದು ಬೇಗ ಮಾಡ್ಕೊಟ್ಬಿಟ್ರೆ ಊಟ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ಮಳೆ ಬರೋ ಟೈಮಲ್ಲಂತೂ ಮನೇಲಿರೋ ಗಿಡದಲ್ಲಿ ಕಿತ್ಕೊಂಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬಿಸಿ ಬಿಸಿ ತಿನ್ಬೋದು. ಈಸಿ ಕೂಡ, ಯಾಕಂದ್ರೆ ಇದಕ್ಕೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಿಲ್ಲ. ಮನೇಲೆ ಯಾವಾಗಲೂ ಕಡಲೆ ಹಿಟ್ಟು ಇದ್ದೇ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ, ಸ್ವಲ್ಪ ಖಾರದ ಪುಡಿ ಹಾಕ್ತಾ, ನೆನೆಸ್ಕೊಂಡ ಹಾಕ್ತಾ. ಯಾಕಂದ್ರೆ ತಿನ್ನಕ್ಕೂ ಕೂಡ ಯಾವ್ದೋ ಒಂದು ವಿಧದಲ್ಲಿ ಸೊಪ್ಪನ್ನ ನಾವು ಒಳಗೆ ಸೇರಿಸ್ಕೋಬಹುದು. ಮತ್ತೆ ಎಸ್ಪೆಷಲಿ ಮಳೆಗಾಲದಲ್ಲಿ ಕರದ ತಿಂಡಿಗಳು ತಿನ್ನೋದು ಜಾಸ್ತಿ ಅಲ್ವಾ? ಹೌದೌದು. ಅವಾಗ ಈ ತರದ್ ತಿಂದ್ರೆ ಇದ್ರಲ್ಲಿ ಗ್ಯಾಸ್ಟ್ರಿಕ್ ಸಹ ಬರೋದಿಲ್ಲ, ಮೆಡಿಸಿನ್ ಸಹ ಇರತ್ತಲ್ಲ. ಹಾಗಾಗಿ ಆಗಿದ್ಯಾ? ಇನ್ನೂ ಸ್ವಲ್ಪ ಚೂರ್ ಗೋಲ್ಡನ್ ಬ್ರೌನ್ ಬಂದ್ಬಿಡ್ಲಿ. ಹೌದಾ? ಎಷ್ಟೋ ಕಡೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಮತ್ತೆ ಅಲ್ಸರ್ ಉಂಡಾಗಿರುತ್ತಲ್ಲ, ಕೆಲವರಿಗೆ ಅಲ್ಸರ್ಗೆಲ್ಲ ಆಪರೇಷನ್ಗೆ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿರ್ತಾರೆ. ಅವಾಗ ಬಸ್ಲೆ ಸೊಪ್ಪು ಹುಡ್ಕೊಂಡ್ ಬಂದಿರುವಂತವ್ರನ್ನ ನಾನು ನೋಡಿದೀನಿ. ಬಸ್ಲೆ ಸೊಪ್ಪು ಇದೆಯಾ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಅಯ್ಯೋ ಬಿಡ್ರಿ ಹಂಗೆಲ್ಲ ಹೋಗಲ್ಲ ಅನ್ಕೊಂಡಿರ್ತಾರೆ. ಏನೋ ಸಜೆಸ್ಟ್ ಮಾಡಿದಾಗ ಬೇರೆ ವಿಧಿ ಇರೋಲ್ಲ, ಕಡೆ ಟ್ರೈ ಮಾಡ್ಬೇಡ ಅಂತ ಬಂದ್ಬಿಟ್ಟು. ಒಂದಿನ ತಿಂದ ತಕ್ಷಣ ಎಲ್ಲ ಯಾವ್ದು ಹೆಚ್ಚು ಕಡಿಮೆ ಆಗ್ಬಿಡಲ್ಲ. ಅದನ್ನ ನಿತ್ಯ ನಮ್ಮ ಊಟದಲ್ಲಿ, ನಮ್ಮ ಊಟದ ಕ್ರಮದಲ್ಲಿ ಅಳವಡಿಸ್ಕೋಬೇಕು. ಅಂದ್ರೆ ವಾರಕ್ಕೆ ಒಂದಿನ ಬಸೆ ಸೊಪ್ಪು ತಿನ್ಬೇಕು, ತಿನ್ನೋಣ. ಆತರ ಅಳವಡಿಸ್ಕೊಂಡಾಗ ಮಾತ್ರನೇ ಏನೋ ರಿಸಲ್ಟ್ ಬರಕ್ ಸಾಧ್ಯ. ಒಂದಿನ ತಿನ್ಬಿಡ್ತೀನಪ್ಪ ನಂಗೆ ಅಲ್ಸರೇ ಬರಲ್ಲ ಅದೆಲ್ಲ ಅನ್ಕೊಂಡಿದ್ರೆ ಅವೆಲ್ಲ ಕತೆ, ಅವೆಲ್ಲ ಬರೋದು ಇಲ್ಲ, ಹಂಗೆಲ್ಲ ಸ್ವಲ್ಪ ಹೋಗೋದು ಇಲ್ಲ. ಅದ್ರಲ್ಲೂ ನಮ್ಮ ಆಹಾರ ಪದ್ಧತಿ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಈಗ ಸಾಸಿವೆ ಉಪಯೋಗಿಸೋದು ಪ್ರತಿದಿನ ಎಲ್ಲರೂ ಸಾಸಿವೆ ಉಪಯೋಗಿಸ್ತಾರೆ. ಅದರಲ್ಲಿ ಸಾಸಿವೆ ಉಪಯೋಗಿಸೋದ್ರಿಂದ ಮೈಗೆ ಹೀಟ್ ಜಾಸ್ತಿ ಸಿಗತ್ತೆ, ಸಂಧಿವಾತಗಳನ್ನೆಲ್ಲ ಕಡಿಮೆ ಮಾಡತ್ತೆ. ಈ ತರ ಒಂದೊಂದ್ರಲ್ಲೂ ಈಗ ಈರುಳ್ಳಿನೇ ಆಗಿರ್ಬಹುದು, ಎಲ್ಲಾದ್ರಲ್ಲೂ ಒಂದೊಂದು ಔಷಧೀಯ ಗುಣಗಳಿದೆ. ಅದನ್ನೆಲ್ಲ ಪ್ರತಿಯೊಂದನ್ನ ಒಂದೊಂದೇ ಸಪರೇಟ್ ಆಗಿ ಎತ್ತಿಡ್ತಾರೆ ಅಂತಂದಾಗ ಈ ತರ ಏನಾದ್ರು ಸಪರೇಟ್ ವಿಶೇಷವಾದ ಅಡಿಗೆ ಮಾಡಿ ತಿನ್ಸೋದ್ರಿಂದ ಪ್ರತಿಯೊಬ್ರು ಅದನ್ನ ರೂಢಿಸ್ಕೊಳ್ತಾರೆ. ಮತ್ತೆ ಈ ಎಲೆಗಳಲ್ಲೇ ಆಗ್ಲಿ ಯಾವ ಅಂಶ ಇದೆ ಅದನ್ನ ತಿಳ್ಕೊಂಡವಾಗ ಅವ್ರ ಹೆಲ್ತಿಗೂ ಒಳ್ಳೇದು.
ಬಸಳೆ ಸೊಪ್ಪಿನ ಬಜ್ಜಿ ರೆಡಿ ಆಗಿ. ಬಸಳೆ ಸೊಪ್ಪಿನ ಬಜ್ಜಿ ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು. ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಕರ್ಬೇವು ತರ ಕರಮ್ ಅಂತ ನಿಮ್ಗೆ ಆ ಸೊಪ್ಪೆವು ಈ ಎಲೆ ಎಲ್ಲ ಇನ್ನೂ ಸಿಕ್ಕಲ್ಲ. ಬಜ್ಜಿ ಗಿಜಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಹಂಗೆ ತಿನ್ನಕ್ ಹೋಗ್ಬಿಡ್ರಿ, ಬಜ್ಜಿ ಗಿಜಿ ಮಾಡ್ಕೊಂಡು ರುಚಿಯಾಗಿ ತಿನ್ಬೇಕ್ರಿ ಮನುಷ್ಯ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿರುವಂತ ಬಜ್ಜಿ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಇಷ್ಟೊಂದು ಸುಲಭವಾಗಿ ಮಾಡ್ಬೋದು, 5 ನಿಮಿಷಕ್ಕೆ ಫಟಾಫಟ್ ಅಂತ ಮಾಡ್ಬೋದು. ಇಷ್ಟೊಂದು ಚೆನ್ನಾಗಿರೋ ಬಜ್ಜಿನ ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಬಸಳೆ ಸೊಪ್ಪಿನ ಬೋಂಡ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರಿನ ಮಿಶ್ರಣ, ನೀರು ಹಾಕಿ ಕಲಸಿಕೊಳ್ಳಿ. ಈ ಮಿಶ್ರಣದಲ್ಲಿ ಬಸಳೆ ಎಲೆಯನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಆರೋಗ್ಯಕರ ಬಸಳೆ ಸೊಪ್ಪಿನ ಬೋಂಡ ತಿನ್ನಲು ಸಿದ್ಧ. ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಆರೋಗ್ಯಕರ ಅಡಿಗೆ, ಆರೋಗ್ಯಕ್ಕೆ ಬೇಕಾಗಿರೋದು. ಆರೋಗ್ಯ ಮುಖ್ಯ ರೀ. ಸಕ್ಕತ್ತಾಗಿದೆ, ತಿನ್ನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಸಖತ್ತಾಗಿರೋ ತೋರಿಸಿದ್ದಾರೆ, ರುಚಿಯಾಗೂ ಮಾಡಿದ್ದಾರೆ. ಇದು ನಮ್ಮನೆ ಕೈ ರುಚಿ ತೋರಿಸ್ಬೇಕು ಅಂತ ಸಾಕಷ್ಟು ಜನ ಬಂದು ನಿಂತಿದ್ದಾರೆ. ಯಾರು ಬರ್ತಾರೋ ಗೊತ್ತಿಲ್ಲ. ನಮ್ಮನೆ ಅಡಿಗೆ, ನಮ್ಮನೆ ಕೈ ರುಚಿ, ನಮ್ ಟೇಸ್ಟ್ ನಿಮ್ಗೆ ಗೊತ್ತಾ ಮುರುಳಿ ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ. ಸಾಕಷ್ಟು ಜನ ವೀವರ್ಸು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರ ಮನೆಯ ರುಚಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಿವಮೊಗ್ಗದಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಯಶೋಧ, ಎಲ್ಲಿಂದ ಬರ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಏನ್ ಮಾಡ್ಕೊಂಡಿದ್ದೀರಾ ಯಶೋಧ? LLB ಕೋರ್ಸ್ ಕಂಪ್ಲೀಟ್ ಆಯ್ತು, ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಹೋಗ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ಬೇಕು, ಇನ್ನ ಪ್ರಾಕ್ಟೀಸ್ ಶುರು ಮಾಡಿಲ್ವಾ? ಇಲ್ಲ, ಒಂದು ಪಾಯಿಂಟ್ ಬಿ ನೋಟೆಡ್ ಯುವರ್ ಆನರ್. ಇನ್ನ ಹೋಗಿಲ್ವಾ ಕೋರ್ಟ್ಗೆಲ್ಲ? ಹೋಗ್ತಾ ಇದ್ದೀನಿ, ಜಸ್ಟ್ ರೀಸೆಂಟ್ ಆಗಿ 15 days. ಓಕೆ, ಇನ್ನೇನು ಸದ್ಯದಲ್ಲಿ ಸ್ವಲ್ಪ ದಿನ ಸಿಗ್ತಾರೆ, ಆಮೇಲೆ ಇವ್ರ ಜೊತೆ ಎಲ್ಲ ಮಾತಾಡಕ್ಕಾಗತ್ತೇನ್ರಿ ನಾವು. ಓಕೆ ಯಶೋಧ, ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಶಿವಮೊಗ್ಗದಿಂದ ಬಂದಿದ್ದೀರಾ. ಏನ್ ಮಾಡ್ತಾ ಇದೀರಿ? ಎಗ್ ಮಸಾಲ ಮಾಡ್ತಾ ಇದ್ದೀನಿ. ಎಗ್ ಮಸಾಲ ಮಾಡಕ್ ಏನೇನ್ ತಂದಿದ್ದೀರಾ? ಎಗ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಎಗ್ ಮಸಾಲ ಮಾಡ್ಬೋದಾ? ಎಗ್ ಮಸಾಲ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಈಗ ಮಿಕ್ಸಿ ಬೇಕು. ಮಿಕ್ಸಿ ಬೇಕು ಸಾಕಾ? ಜಾರು ಕೊಡ್ತಿ ತಗೊಳ್ಳಿ. ಫಸ್ಟ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಓಕೆ, ಯಾರು ಹೇಳ್ಕೊಟ್ರೆ ಯಶೋಧ ಇದು ಮಾಡಕ್ಕೆ? ನಮ್ಮ ಮನೇಲಿ ಅಮ್ಮ ಎಲ್ಲ ನೀವೇನು ಅಡಿಗೆ ಮಾಡ್ದಂಗೆ ಕಾಣಲ್ಲಪ್ಪ ನಾನು. ಇಲ್ಲ ಹಾಗೇನಿಲ್ಲ, ಮಾಡ್ತೀನಿ. ಮಾಡ್ತೀರಾ? ಎಸ್, ಮಾಡ್ತೀನಿ. ಆಮೇಲೆ ಇದು ಹಸಿ ಕೊಬ್ಬರಿ ತುರಿ ಹಾಕೊಳ್ತಾ ಇದೀನಿ. ಎಷ್ಟು? ಒಂದ್ ಸ್ವಲ್ಪ ಹಾಕೊಳ್ತೀರಾ? ಒಂದ್ ಸ್ವಲ್ಪ, ಒಂದು ಅರ್ಧ ಬಟ್ಲು ಸಾಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ. ಹಾಕೊಳ್ಳಿ. ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು, ಟೊಮೊಟೊ. ಎಷ್ಟು? 1 ಟೊಮೆಟೊನಾ? ಮಂಟು. ಎಷ್ಟು ಮೊಟ್ಟೆ? ಆಕ್ಚುಲಿ ಒಂದ್ 2-3 ಮೊಟ್ಟೆ ಬೇಯಿಸ್ಕೊಂಡ್ರೆ 1 ಟೊಮೊಟೊ 1 ಈರುಳ್ಳಿ ಆದ್ರೆ ಎಷ್ಟು ಮೊಟ್ಟೆ ಸಾಕಾಗುತ್ತೆ. ಬೇಯಿಸಿದೀರಾ ನೀವು? ನಾನು 3 ಮೊಟ್ಟೆ ಬೇಯಿಸಿದೀನಿ ಈಗ. 3 ಮೊಟ್ಟೆ. 3 ಮೊಟ್ಟೆಗೆ ಇಬ್ರು ತಿನ್ಬೋದು, ಒಬ್ರಿಗೆ ಸಾಕಾ? ತಿಂದ್ರೆ ಒಬ್ರಿಗೆ ಸಾಕಾಗತ್ತೆ ಅದು. ಓಕೆ ಓಕೆ ಓಕೆ. ಅಂಡ್ ಚಕ್ಕೆ, ಲವಂಗ ಅದನ್ನ ಹಾಕೊಂಡ್ಬಿಡ್ತಾ ಇದ್ದೀರಾ? ಅದನ್ನ ಹಾಕೊಳ್ತಿದ್ದೆ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಗ್ರೈಂಡರ್ ಮಾಡ್ಕೊಂಡ್ರು. ಇದು ಯಾರು ಹೇಳ್ಕೊಟ್ರಿ ನಿಮ್ಗೆ ಮಾಡಕ್ಕೆ? ಇದನ್ನ ನಮ್ಮ ಮನೇಲಿ ನಮ್ಮ ಅಮ್ಮಾರ್ ಮಾಡ್ತಿದ್ರು, ಅವ್ರ ಹತ್ರ ಕೇಳ್ಬಿಟ್ಟು ಮಾಡಿದ್ರು. ಕಲ್ತ್ಕೊಂಡು ಇವಾಗ ಕಲ್ತ್ಕೊಂಡು ನಮಗೋಸ್ಕರ ಕಲ್ತ್ಕೊಂಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್. ನೀರಾಕ್ಲಾ? ಬಟ್ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಾಗತ್ತೆ ತಿನ್ಮೇಲೆ. ಇಲ್ಲ, ಚೆನ್ನಾಗಿರುತ್ತೆ. ಆಗಿದೆಯಾ? ಬನ್ನಿ. ಈಗ ಫಸ್ಟ್ ಸ್ಟವ್ ಹಚ್ಬಿಟ್ಟು ಸ್ಟವ್ ಹಚ್ಕೊಳ್ಳೋಣ? ಹಚ್ಬಿಡ್ರಿ. ಧೈರ್ಯವಾಗಿ ಹಚ್ಬೋದಾ? ಹಚ್ಬಿಡ್ರಿ. ಏನ್ ಕೊಡ್ಲಿ? ಯಾವ ತರ? ಇದು ಸಾಕಾ? ಸಾಕಾ? ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಬಿಸಿ ಆಗ್ಲಿ, ಆಮೇಲೆ ಈರುಳ್ಳಿ ಹಾಕ್ಬೋದು. ಯಾವ ಕಾಲೇಜಲ್ಲಿ LLB ಮುಗಿಸಿದ್ ನೀವು? ಆಕ್ಚುಲಿ ನಾನ್ LLB ಮುಗಿಸಿದ್ದು ದಾವಣಗೆರೆ RL ಲಾ ಕಾಲೇಜ್. ದಾವಣಗೆರೆಯಲ್ಲಿ ಓದಿದ್ದಾ? ದಾವಣಗೆರೆಯಲ್ಲಿ ಓದಿ. ಎಷ್ಟು ವರ್ಷ? PUC ಆದ್ಮೇಲೆ 5 ವರ್ಷ? PUC ಆದ್ಮೇಲೆ 5 ವರ್ಷ ಕೋರ್ಸ್. ಓಕೆ, ಇವಾಗ 5 ವರ್ಷ ಕಂಪ್ಲೀಟ್ ಆಯ್ತಾ? ಎಸ್, ಕಂಪ್ಲೀಟ್. ಯಾರು ಸೀನಿಯರ್ ಹತ್ರಕ್ಕೆ ಹೋಗ್ತಾ ಇದೀರಾ ಪ್ರಾಕ್ಟೀಸ್ಗೆ? ಈಶ್ವರಪ್ಪ ನಾಯ್ಕ ಅಂತ ಹೇಳಿ. ಆಕ್ಚುಲಿ ನಾನು ಮಾಡ್ತಿರೋದು ಪ್ರಾಕ್ಟೀಸ್ ಸಾಗರದಲ್ಲಿ. ಓಹ್, ಸಾಗರದಲ್ಲಿ ಪ್ರಾಕ್ಟೀಸ್ ಇರೋದು? ಶಿವಮೊಗ್ಗ, ಕಲ್ತಿದ್ದು ದಾವಣಗೆರೆ, ಪ್ರಾಕ್ಟೀಸ್ ಸಾಗರದಲ್ಲಿ ಎಲ್ಲಿದ್ದೀರಾ ನೀವು?
ಸಾಗರದಲ್ಲಿ ಸಂಗಮೇಶ್ವರ ರೋಡ್ ಬರುತ್ತೆ ಅಲ್ಲಿ PG ಕೇಬಲ್ ಇದೆ. ನೋಡ್ತೀರಾ ಅಲ್ಲಿ ಹಾ, ಕೇಬಲ್ ಇದೆಯಾ ಹಾ, ಇದೆ ಇದೆ. ನಮ್ಮ ಗುರು ಅಂತಿದ್ದಾರೆ ಕೇಬಲ್ ಆಪರೇಟರ್ ಅವ್ರು ಕೇಳಿ ಬೇಕಾದ್ರೆ ಕನೆಕ್ಷನ್ ಅಂದ್ರೆ ಕೊಡ್ತಾರೆ ಹೌದು. ಸಾಗರದಲ್ಲಿ ಗುರು ಅಂದ್ರೆ ತುಂಬಾ ಫೇಮಸ್ ಕೇಬಲ್ ಅವರು ಹೌದು. ಕೇಳ್ತೀನಿ. ಅವ್ರು ಹೇಳಿ Okay. ಅದು ಆಯಿಲ್ ಬಿಸಿ ಆಗಿದ್ದಂಗಿದೆ, ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ. ಅಷ್ಟೊಂದು ಈರುಳ್ಳಿ ಹಾಕ್ಬಿಟ್ರಿ ಸಾಕಾ ಸಾಕು ಸರ್, ಜಸ್ಟ್ ಸ್ವಲ್ಪ ಒಗ್ಗರಣೆಗೆ ಇದ್ರೆ ಚೆನ್ನಾಗಿರುತ್ತೆ. PG ಇರೋದ್ರಿಂದ ಅಡಿಗೆ ಮಾಡ್ಕೊಳಕ್ ಇನ್ನ ಶುರು ಮಾಡಿಲ್ಲ ಇಲ್ಲ, ಆಕ್ಚುಲಿ ನನ್ನ PG ಜಸ್ಟ್ ರೀಸೆಂಟ್ ಆಗಿ ಅಲ್ಲಿ ಸ್ಟೇ ಆಗಿದೆ. ಹೌದು ಓದಕ್ಕೆ ದಾವಣಗೆರೆಲಿ ಇದ್ರಿ ಅಲ್ಲೂ ಅಡಿಗೆ ಮಾಡ್ಕೊಂಡಿಲ್ಲ ಅಡಿಗೆ ಯಾವಾಗ ಕಲ್ತ್ರಿ ಕಲ್ತ್ರಿ ಮಧ್ಯಕ್ಕೆ ರಜಕ್ಕೆಲ್ಲ ಹೋಗ್ತಿದ್ವಲ್ಲ, ಅವಾಗ್ಲೇ ಆಕ್ಚುಲಿ ಇಂಟ್ರೆಸ್ಟ್ ನನಗೆ ಏನಾದ್ರು ಅಡ್ಗೆ ಕಲಿಯೋದು ಮಾಡೋದು. ಆಕ್ಚುಲಿ ಕಲಿಬೇಕು ಅಂದ್ರೆ ಕಲಿತೀನಿ, ಏನೇ ಆಗಿರ್ಲಿ ಆಗಿ. ಹಂಗೋದು ಲಾಯರ್ ಅಲ್ವಾ ಕಲ್ತೆ ಕಲಿತೀರಾ ಹೌದು, ಇದು ಆದಷ್ಟು ನೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ, ಸ್ವಲ್ಪ ಸ್ವಲ್ಪ ಹಾಕ್ಲಿ? ಒಂದ್ ಸ್ವಲ್ಪ ಅಲ್ಲ, ಅದಕ್ಕೆ ಹಾಕಿ ಇಟ್ಕೊಳ್ಳಿ ಒಂದ್ ಸೆಕೆಂಡ್ ಇದಕ್ಕೆ ಹಾಕಿ ಸ್ವಲ್ಪ ಒಂದ್ ಸೆಕೆಂಡ್ ಸಾಕು. ಸಾಕ ನೀರು ಸ್ವಲ್ಪ. ನಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಇಮೇಲ್ ಮಾಡಿ ಹ್ಮ್. ನಮ್ ಜೊತೆ ಇಲ್ಲ ನಾವು ಭಾಗವಹಿಸಲೇಬೇಕು ನಾವು ಕಾರ್ಯಕ್ರಮದಲ್ಲಿ ಅಡಿಗೆ ಮಾಡ್ಲೇಬೇಕು ಅಂತ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಡಿಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಯಶೋಧ ಅವರು LLB ನ ಓದಿದ್ದಾರೆ. ಅಡಿಗೆ ಮಾಡೋದು ಫ್ಯಾಷನ್ ಸರ್, ಮಾಡೇ ಮಾಡ್ತೀನಿ ನಾನು ಫ್ಯಾಷನ್ಗೋಸ್ಕರ ಅಡಿಗೆ ಮಾಡ್ತೀನಿ ಅಂತ. ಓಕೆ, ಈ ನಿಮ್ ತಾಯಿ ಹೆಸರೇನು? ಗಂಗಮ್ಮ ಅಂತ. ಯಾರು ಇದ್ದೀರಾ ಮನೇಲಿ? ಮನೇಲಿ ಅಕ್ಕ, ತಂಗಿ, and ಅಣ್ಣ. ಎಲ್ಲ ಇದ್ದಾರಾ? ಏನ್ ಮಾಡ್ತಾರೆ ನಿಮ್ಮ ಅಣ್ಣ? ಅಣ್ಣ ಸದ್ಯಕ್ಕೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಎಲ್ಲಿ? ಅಲ್ಲೇ ಶಿವಮೊಗ್ಗದಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಬಂದ್ಬಿಟ್ಟಿದ್ಯಾ? ಅಂದ್ರೆ ಅದು ಬಿಸ್ನೆಸ್ ಯಾವ್ದೋ ಮಾಡ್ತಾ ಇದಾರೆ. 2 ಸ್ಪೂನ್ ಇದಕ್ಕೆ ಖಾರ ಪುಡಿ ಹಾಕಿದ್ರೆ ಸಾಕು, ಇಷ್ಟಕ್ಕೆ ಮಸಾಲ 2 ಸ್ಪೂನ್ ಸಾಕು. 2 ಸ್ಪೂನ್ ಸಾಕು ಖಾರ ಪುಡಿ. ಅಲ್ಲಿ ವೆಜ್ಜಾ ನಾನ್ ವೆಜಿಟೇರಿಯನಾ ನೀವು? ಆಕ್ಚುಲಿ ನಾನ್ ವೆಜ್, ಬಟ್ ನಮ್ಮ ಮನೇಲಿ ಮಾಡೋದಿಲ್ಲ, ಸ್ವಲ್ಪ ಕಡಿಮೆ ನಾನ್ ವೆಜ್. ಅದು ಹಾಗೆ ಆಕ್ಚುಲಿ ನಾನ್ ವೆಜಿಟೇರಿಯನ್, ವೆಜ್ ಆಗಕ್ ಪ್ರಯತ್ನ ಪಡ್ತಾ ಇದ್ದೀರಾ? ಹಾಗೆ. Okay. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪು, ಇಷ್ಟಾದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ನೀರ್ ಹಾಕ್ರಿ ಇದಕ್ಕೆ, ನೀರ್ ಹಾಕ್ಲಾ? ಸ್ವಲ್ಪ 1 ಸೆಕೆಂಡ್ ಅದಕ್ಕೆ ಹಾಕ್ರಿ, ಸ್ವಲ್ಪ ಹಾಕಿ. ಸ್ವಲ್ಪ ಹಾ. ಎಷ್ಟು ಕುದಿಯುತ್ತೋ ಅಷ್ಟು ಇದು ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ ಹೋಗುತ್ತೆ. ಅದೆಲ್ಲ ಹೋಗುತ್ತೆ, ಅವಾಗ ಅದು ಟೇಸ್ಟಿಯಾಗಿ ಆಗುತ್ತೆ. ಓಕೆ, ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ? ಬಿಡುವಿನ ಸಮಯದಲ್ಲಿ ಆಕ್ಚುಲಿ ಬಿಡುವು ಅಂತಾನೆ ಇಲ್ಲ, ಈ ಎಲ್ಲ ಸ್ವಲ್ಪ ಬಿಸಿನೇ ನಾವು. ಹೌದಾ? ರೀಸೆಂಟ್ ಆಗಿ ಕೋರ್ಸ್ ಕಂಪ್ಲೀಟ್ ಆಗಿದ್ದು, ಆಗಸ್ಟ್ ಕಂಪ್ಲೀಟ್ ಆಯ್ತು. ಹ್ಮ್. ಅಂಡ್ ಈಗ 15 ಡೇಸ್ ಆಯ್ತು ಪ್ರಾಕ್ಟೀಸ್. ಓಹೋ. ಅಂಡ್ ಈಗ ಇವತ್ತು ಆಕ್ಚುಲಿ ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ, ಎನ್ರೋಲ್ಮೆಂಟ್ಗೋಸ್ಕರ ಬಂದಿದ್ದೀನಿ. ಓಕೆ ಓಕೆ ಓಕೆ. ಈಗ ಟುಮಾರೋ ಎನ್ರೋಲ್ಮೆಂಟ್ ಓಹೋ ಹೋ ಹೋ ಹೋ. ಅಂಡ್ ಆಫ್ಟರ್ ಅಡ್ವೊಕೇಟ್. ಓಹೋ ಹೋ ಹೋ. ಈಗ ಇದು ಬೇಯ್ತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಇದು ಈ ಬೇಯಿಸ್ಕೊಂಡಿರೋಂಥ ಮೊಟ್ಟೆ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಹಾಕಿ ಒಂದ್ 5 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಸ್ಲೋ ಮಾಡ್ರಿ ಸ್ಟವ್. ಫಾಸ್ಟ್ ಇದೆ, ಸ್ವಲ್ಪ ಸ್ಲೋ ಮಾಡಿದ್ವಿ ಬಿಡಿ. ಗಟ್ಟಿ ಗ್ರೇವಿ ಆಗುತ್ತಲ್ಲ, ಎಸ್, ಮುದ್ದೆಗಿದ್ದೆಲ್ಲ ತಿನ್ಬೋದಾ? ತಿನ್ಬೋದು. ರುಚಿಯಾಗಿರುತ್ತಾ? ಎಸ್, ಚೆನ್ನಾಗಿರುತ್ತೆ. ಚಾಪ್ ಏನಾದ್ರು ಇದ್ರೆ ಸ್ವಲ್ಪ ಮುಚ್ಚಿಬಿಡ್ಲಾ? 1-2 ಮಿನಿಟ್ಸ್ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ನೀರೇನೋ ಬೇಕಾಗತ್ತಾ? ಬಿಡ ಸಾಕು, ಸ್ಲೋ ಇದೆಯಲ್ಲ. ಹಾ, ಸ್ಲೋ ಇತ್ತು. ಓಕೆ, ಜಸ್ಟ್ ಓಕೆ, ಲಿಡ್ ಅನ್ನ ಮುಚ್ಚಿದೀವಿ. ಇನ್ನೊಂದು 2-3 ನಿಮಿಷಕ್ಕೆ ಒಳ್ಳೆ ಎಗ್ ಕರಿ ರೆಡಿ ಆಗುತ್ತೆ. ಯಶೋಧ ಅವರು ಶಿವಮೊಗ್ಗದಿಂದ ಬಂದು ಎಗ್ ಕರಿಯನ್ನ ಮಾಡಿ ತೋರಿಸ್ತಾ ಇದಾರೆ. ಎಗ್ ಮಸಾಲಾನ? ಓಕೆ, ಎಗ್ ಮಸಾಲ ಮಾಡಿ ತೋರಿಸ್ತಾ ಇದಾರೆ. ತುಂಬಾ ಸಖತ್ತಾಗಿದೆ, ತುಂಬಾ ಈಸಿ ಆಗಿದೆ, ಕಲ್ತ್ಕೊಂಡು ನಿಮ್ಮಲ್ಲಿ ಮಾಡ್ಕೋಬಹುದು, ಒಳ್ಳೆ ರುಚಿಯಾಗೂ ಇರುತ್ತೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ಇವರು ಸಹ ಯಶೋಧ ಅವರು ಮೇಲ್ ಮಾಡಿ ನಮ್ಗೆ ಫೋಟೋನ ಕಳಿಸಿ ನಾನ್ ಬರ್ತೀನಿ ನಿಮ್ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನೀವು ಸಹ ನಮ್ಗೆ ಮೇಲ್ ಮಾಡ್ಬೋದು. ಮೇಲ್ ಮಾಡಕ್ ಆಗಲ್ಲ, ನಮ್ ಕಷ್ಟ ಆಗತ್ತೆ ನನಗೆ, ಪತ್ರ ಬರೀರಿ, ನಿಮ್ ಫೋಟೋ ಹಾಕಿ ಕಳಿಸಿ, ಇಲ್ಲಾಂದ್ರೆ ನಮ್ಗೆ ಫೋನ್ ಮಾಡಿ ಹೇಳಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸ್ತಾ ಇದೀನಿ. ಜೊತೆಗೆ ಈ ಕಾರ್ಯಕ್ರಮ ನೋಡಿಲ್ಲ,
ಅವತ್ತು ಕರೆಂಟ್ ಇರಲಿಲ್ಲ, ನಮ್ಮಲ್ಲಿ ಕೇಬಲ್ ಕಟ್ ಆಗ್ಬಿಟ್ಟಿತ್ತು, ಈ ತರ ಎಲ್ಲ ಸಮಸ್ಯೆಗಳಿದ್ದು ಕಾರ್ಯಕ್ರಮ ನೋಡ್ಲಿಲ್ಲ ಅಂದ ಪಕ್ಷದಲ್ಲಿ ನಮ್ಮ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲಾ ಕಾರ್ಯಕ್ರಮಗಳು ಒಗ್ಗರಣೆ ಡಬ್ಬಿ Facebook/ಒಗ್ಗರಣೆ ಡಬ್ಬಿಲಿ ಸಿಗುತ್ತೆ. ಫೇಸ್ಬುಕ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಮ್ಮೆಲ್ಲಾ ಕಾರ್ಯಕ್ರಮದ ಈ ಯಾವ್ಯಾವ ಅಡಿಗೆಗಳನ್ನ ಮಾಡಿದೀವಿ ಅದೆಲ್ಲ ಸಿಗುತ್ತೆ. ಅದ್ರ ಮುಖಾಂತರ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಗಟ್ಟಿ ಮಸಾಲ ಆಗಿದೆ. ಹೆಗ್ ಮಸಾಲ, ಗಟ್ಟಿ ಹೆಗ್ ಮಸಾಲ ಅಂತ ಅನ್ಕೊಳ್ರಿ. ಓಕೆ 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 ಓಕೆ. ಆಕ್ಚುಲಿ ಇದು ರೈಸ್ಗೂ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? Yes. ಓಕೆ, ಎಗ್ ಮಸಾಲ ರೆಡಿ ಆಯ್ತು ಒಂದ್ ಲೆವೆಲ್ಗೆ. ಆಕ್ಚುಲಿ ಇದು ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಹೌದೌದು, ಈಸಿ ಅಂತ ಅಲ್ವಾ? ಹೇಳ್ಬೋದಿಲ್ಲ, ಈಸಿನೇ ಬಿಡಿ. ನೋಡ್ರಿ ಹೆಚ್ಚಿಗೆ ಟೈಮು ತಗೊಂಡಿಲ್ಲ ಹೌದೌದು. ಅಲ್ವಾ? ಫೈನ್. ಆಯ್ತು, ರೆಡಿ ಆಯ್ತಾ? Yes, ಆಫ್ ಆಗಲ್ಲ ಸ್ಟವ್ನ? ಎಸ್, ಓಕೆ. ಓಕೆ, ಕೆಲವೇ ನಿಮಿಷಗಳಲ್ಲಿ ನೀವು ಎಗ್ ಮಸಾಲಾನ ತಯಾರು ಮಾಡಿಸ್ಕೋಬಹುದು. ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ರೆಡಿ ಟು ಹೀಟ್ ಎಗ್ ಮಸಾಲ. ಎಗ್ ಮಸಾಲ ಶಿವಮೊಗ್ಗದಿಂದ ಬಂದು ಯಶೋದ್ ಅವರು ಲಾಯರ್ ಓದ್ಕೊಂಡು ಟೈಮ್ ಮಾಡ್ಕೊಂಡು ಪುರ್ಸೋತಾಗಿ ಬಂದು ನಮ್ಗೆ ಎಗ್ ಮಸಾಲ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು, ಈಸಿಯಾಗಿ ಮಾಡಿದ್ರು, ಅಂತ ಟೆನ್ಷನ್ ಏನಿಲ್ಲ, ಫಟಾಫಟ್ ಅಂತಾನೆ ಮಾಡ್ಕೋಬಹುದು ಎಗ್ ಮಸಾಲ ಅಂತ ತೋರಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಚೆನ್ನಾಗಿರೋ ಎಗ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೀವು ಒಂದ್ಸರಿ. ಎಗ್ ಮಸಾಲ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಚಕ್ಕೆ, ಲವಂಗ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ರುಬ್ಬಿಕೊಂಡ ಮಸಾಲ, ನೀರು, ಅಚ್ಚಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ. ನಂತರ ಬೆಂದ ಮೊಟ್ಟೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಎಗ್ ಮಸಾಲ ರೆಡಿ ಟು ಈಟ್. ಟೇಸ್ಟ್ ಮಾಡೋದಾ? ಎಸ್ ಸರ್, ಮಾಡಿ. ಧೈರ್ಯವಾಗಿ ಮಾಡ್ಬೋದಾ? ಮಾಡ್ಬೋದು. ಓಕೆ, ಚಪಾತಿ ಬೇರೆ ತಂದ್ಬಿಟ್ಟಿದ್ದೀರಾ? ಎಸ್ ನೋಡೋಣ. ಎಸ್. ಸ್ವಲ್ಪ ಸ್ವಲ್ಪ ತಿಂದ್ರೆ ಸ್ವಲ್ಪ ಗೊತ್ತಾಗಲ್ಲ. ಸ್ವಲ್ಪ ಜಾಸ್ತಿ ತಗೊಂಡ್ಬಿಡ್ರಿ. ಚೆನ್ನಾಗಿದೆಯಾ? ಶಿವಮೊಗ್ಗದಿಂದ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಸಖತ್ತಾಗಿರೋ ಎಗ್ ಮಸಾಲನ ಮಾಡೋದು ತೋರಿಸ್ಕೊಟ್ಟಿದ್ದಾರೆ. ಸಖತ್ತಾಗಿದೆ, ಟ್ರೈ ಮಾಡ್ಬೋದು. ಬರೀ ಸಖತ್ತಾಗಿರೋದು ಅಷ್ಟೇ ಅಲ್ಲ, ಈಸಿ ಆಗಿದೆ ಅಲ್ವಾ? ಜಸ್ಟ್ 10 ಮಿನಿಟ್ 15 ಮಿನಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು ಅದನ್ನ. ಹೌದೌದು, ಹೌದಲ್ವಾ? ಸಖತ್ತಾಗಿ ಹೇಳಿದ್ರೆ. ತುಂಬಾ ಖಾರವಾಗಿ ಈ ಮಸಾಲ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಾರಕ್ಕೆ ಒಂದ್ ದಿನ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ ಯು ಲಾಯರ್ ಅವರೇ. ಥ್ಯಾಂಕ್ ಯು ಯಶೋದಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಿ ಕನ್ನಡಕ್ಕೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶೋದಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಾ, ಇಷ್ಟವಾಯ್ತಾ? ಶಿವಮೊಗ್ಗದಿಂದ ಬಂದು ನಮ್ಗೆ ಮೇಲ್ ಮಾಡಿ ಫೋಟೋ ಹಾಕಿ ನನ್ನ ಕೈ ರುಚಿ ನೋಡಿ ಅಂತೇಳಿ ನಾವು ಅವ್ರನ್ನ ಕರ್ಸ್ಕೊಂಡು ಎಗ್ ಮಸಾಲ ಮಾಡ್ಸಿದೀವಿ. ನಿಮಗ್ ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿಯಾದಾಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಸಾಕಷ್ಟು ವೈವಿಧ್ಯಮಯ ಅಡಿಗೆಗಳನ್ನ ಮಾಡಿ ತೋರಿಸಿದ್ದಾರೆ. ನಿಮ್ಗೆ ಇಷ್ಟ ಆಗಿದ್ರೆ ನಮಗೂ ಕೂಡ ಇಷ್ಟ ಆದಾಗೆ. ಮತ್ತೇನಾದ್ರೂ ನೀವು ಭಾಗವಹಿಸಬೇಕು ಅಂದ್ರೆ ಆಗ್ಲೇ ತಿಳಿಸಿದೀನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ನಾವು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ